ಇಲ್ಲಿ ಧರಣಿ ಅಂದರೆ ಭೂದೇವಿಯು ಗೋವಿನ ರೂಪದಲ್ಲಿ ಅಂದರೆ ಧರ್ಮ ಸ್ವರೂಪನಿಗೆ ಬಸವನ ರೂಪದಲ್ಲಿ ಹೀಗೆ ಉತ್ತರಿಸ್ತಾ ಇದ್ದಾಳೆ, ಧರ್ಮ, ನೀನು ನನ್ನ ಬಳಿ ಏನೇನು ವಿಚಾರಿಸೋ ಅದೆಲ್ಲ ನಿನಗೆ ತಿಳಿಯುತ್ತದೆ. ನಿನ್ನೆಲ್ಲ ಪ್ರಶ್ನೆ ನಾನು ಉತ್ತರಿಸಲು ಪ್ರಯತ್ನಿಸ್ತೇನೆ. ಒಂದು ಕಾಲದಲ್ಲಿ ನೀನು ಸಹ 4 ಪಾದಗಳಲ್ಲಿ ನಿಂತು ದೇವರ ಕರುಣೆಯಿಂದ ಜಗತ್ತಿನೆಲ್ಲೆಡೆ ಸಂತೋಷವನ್ನು ವೃದ್ಧಿ ಮಾಡುತ್ತೀಯ. ಇವನು ಧರ್ಮನು ಕೂಡ ಹೇಗೆ ನಮ್ಮ 4 ಯುಗಗಳಿದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪಾರಯುಗ ಮತ್ತು ಕಲಿಯುಗ. ಸೊ ಸತ್ಯಯುಗದಲ್ಲಿ 4 ಧರ್ಮ ತತ್ವಗಳು ಚೆನ್ನಾಗಿ 4 ಪಾದಗಳಿಂದ ನಿಂತ್ಕೊಂಡಿದ್ದು. ಹಾಗೆ ತ್ರೇತಾಯುಗದಲ್ಲಿ ಏನಾಯಿತು, ಕಾಲಭಾಗ ಹೊರಟೋಯ್ತು. ಹಾಗೆ ದ್ವಾಪಾರಯುಗದಲ್ಲಿ 50% ಕಡಿಮೆ ಆಯಿತು. ಕಲಿಯುಗದಲ್ಲಿ ಒಂದೇ ಕಾಲಲ್ಲಿ ನಿಂತ್ಕೊಂಡಿದೆ ಧರ್ಮ. ಸೊ ಇಲ್ಲಿ ಒಬ್ಬರಿಗೊಬ್ಬರು ಸಂಶಯ, ಇನ್ನೊಬ್ಬರ ಮೇಲೆ ನಂಬಿಕೆ ಇಲ್ಲ, ಯಾವಾಗಲೂ ಸಂಶಯ ನೋಡೋದು. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತೆ. ಸಂಶಯ ಆತ್ಮನಿಗೆ ಯಾವಾಗಲೂ ಇಲ್ಲಿ ಸುಖ ಇಲ್ಲ, ಮುಂದೂ ಸುಖ ಇಲ್ಲ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಜ್ಞಶ್ಚ ಶ್ರದ್ಧಾನಶ್ಚ ಸಂಶಯ ಆತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯ ಆತ್ಮನಃ. 4ನೇ ಇದರಲ್ಲಿ ಕೃಷ್ಣ ಹೇಳ್ತಾನೆ, ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು ಅಪೌರುಷ ಧರ್ಮ ಗ್ರಂಥದಲ್ಲಿ ಸಂಶಯ ಪಡುತ್ತಾರೆ. ಇಂಥವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ. ಅವರು ನಾಶ ಹೊಂದುವರು. ಸಂಶಯ ಆತ್ಮನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲೂ ಸುಖವಿಲ್ಲ. ಸೊ ಇಲ್ಲೇ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಸಂಶಯ ಭಗವಂತನ ಮೇಲೆ ಒಂದು ಸಂಶಯ ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮೇಲೂ ಸಂಶಯ ಪಡೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಮೂಲ ಏನು, ಕೃಷ್ಣನನ್ನು ಚೆನ್ನಾಗಿ ನಾವು ತಿಳ್ಕೊಂಡ್ವೋ ಎಲ್ಲನೂ ಚೆನ್ನಾಗಿ ತಾನೇ ತಿಳ್ಕೊಂಡು ಹಾಗೆ, ಬೇರೆ ಇನ್ಯಾವುದೋ ಅವಶ್ಯಕತೆ ನಮಗಿಲ್ಲ. ಅದಕ್ಕಾಗಿ ಭಗವಂತನ ಮೇಲೆ ಸಂಶಯ ಪಟ್ಟವರಿಗೆ ಇನ್ಯಾರ ಮೇಲೆ ಸಂಶಯ ಇಲ್ಲ ಹೇಳಿ. ಇದರ ಅರ್ಥ ಸಂಶಯ ಇನ್ನೂ ಇದೆ ನಿನ್ನ ಮೇಲೆ, ಇನ್ನೊಬ್ಬರ ಮೇಲೆ ನಂಬಿಕೆ ಇಲ್ಲ. ಸೊ ಅವರು ಜಪ ಮಾಡ್ತಾ ಇದ್ದಾರೆ, ಅದು ಕೂಡ ಗೊತ್ತಿಲ್ಲ, ಅರಿವಿಲ್ಲದೇ ಸಂಶಯವನ್ನು ಪಡ್ತೀವಿ ನಾವು. ಯಾಕೆಂದರೆ ಇನ್ನೂ ಭಗವಂತನನ್ನು ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ, ಇನ್ನೂ ಪಾಪದ ಫಲಗಳು ಹೃದಯದಲ್ಲಿ ತುಂಬಿಕೊಂಡಿವೆ ಅಂತ ಅರ್ಥ. ಎಲ್ಲವನ್ನೂ ಸಂಶಯ ಬಿಟ್ಟು ಭಗವಂತನೇ ನೋಡ್ಕೊಳ್ತಾನೆ. ಸೊ ಏನು ನನಗೇನು ಮೋಸ ಮಾಡ್ತಾರೋ ಅವ್ರಿಗೂ ಭಗವಂತ ಏನು, ನ್ಯೂಟನ್ ಸಿದ್ಧಾಂತ ಏನು, ಕೊನೆ ಸಿದ್ಧಾಂತ, ಎವ್ರಿ ಆ್ಯಕ್ಷನ್ ಈಸ್ ಎ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೂ ಕೂಡ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಸೊ ಅವರವರು ಅನುಭವಿಸ್ತಾರೆ ಅಷ್ಟೇ. ನಾನು ಹೇಳೋದೇನೋ ಧರ್ಮ ತತ್ವಗಳನ್ನು ನಾನು ಹೇಳ್ತಾ ಇದ್ದೀನಿ, ಅನುಸರಿಸಂತ. ಅನುಸರಿಸಿಲ್ವೋ ನನಗೆ ಶಿಕ್ಷೆ ಇದ್ದೇ. ಸೊ ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋದು ಅಜ್ಞಾನಿಗಳು ನಾವಾಗಿದ್ದೇವೆ. ಯಾಕೆ ಹೇಳಿ, ಅಷ್ಟು ಅಪಾರವಾದ ಭಗವಂತನ ಮೇಲೆ ನಮಗೆ ನಂಬಿಕೆ ಇಲ್ಲ. ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತೀವಿ, ಬೇರೆ ಏನೇನೋ ವಿಚಾರ ಮಾಡ್ತಿರ್ತೀವಿ. ಬಲಗೈಯಿಂದ ನಡೀತಾ ಇರ್ತೆ, ಎಡಗೈಯಿಂದ ಇನ್ನೊಂದು ಕೆಲಸ ಏನೇನೋ ನಡೀತಾ ಇರುತ್ತೆ, ಬೇರೆ ಏನೇನೋ ಆಡಿಸ್ತಾ ಇರ್ತೀವಿ ನಾವು. ಸೊ ಭಗವಂತ ಏನು ನಾಮರೂಪದಲ್ಲಿ ಬಂದಿದೆಯಾ, ನೃತ್ಯವನ್ನು ಮಾಡ್ತಾ ಇದೆಯಾ, ನಿನಗೆ ಗೌರವವನ್ನು ಕೊಡದಿದ್ದರೆ ಭಗವಂತ ಹೇಗೆ ನನ್ನ ಉದ್ಧಾರ ಮಾಡ್ತಾನೆ? ನಾನು ಯಾರೋ ಮನೆಗೆ ಹೋಗಿ ಹೊಚ್ಚಲ ಬಳಿ ನಿಂತ್ಕೊಂಡಂದರೆ ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡ್ದಂಗೆ ಇದ್ದರೆ ಏನಾಗುತ್ತೆ, ಬಿಡಪ್ಪ ಬ್ಯೂಸಿ ಇದ್ದಾರೆ ಅಂತ ಹೊರಟೋಗ್ಬಿಡು. ಸೇಮ್ ಭಗವಂತನು ಕೂಡ ಹಾಗೆ. ಭಗವಂತನನ್ನು ಪ್ರೀತಿ ಮತ್ತು ಭಕ್ತಿಯಿಂದ ನಾವು ಹೇಗೆ ಸ್ವೀಕಾರ ಮಾಡ್ತೀವೋ ಅದೇ ರೀತಿ ನಮ್ಮನ್ನು ಕೂಡ ಸಂಪೂರ್ಣವಾಗಿ ಮುಕ್ತನನ್ನಾಗಿ ಮಾಡ್ತಾನೆ, ಎಲ್ಲ ದೋಷಗಳಿಂದ ಮುಕ್ತನನ್ನಾಗಿ ಮಾಡ್ತಾನೆ. ಅದಕ್ಕೆ ದಾಸರು ಹೇಳಿದ್ದು, ಕೃಷ್ಣ ಎಂದರೆ ಕುಲಕೋಟಿಗಳು ಉದ್ಧಾರವಾಗುವಯ್ಯ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ನಮ್ಮ ಒಂದು ತಪಸ್ಸೆ ಕುಲಕೋಟಿಗಳನ್ನು ಉದ್ಧಾರ ಮಾಡ್ತಾಯಿದೆ. ನಮ್ಮ ಸ್ವಾರ್ಥ ಸುಖಕ್ಕಾಗಿ ನಾವೆಲ್ಲವನ್ನು ಮುಂದೆ ಬರುವ ಜನರೇಷನ್ನು ಕೂಡ ನಾವು ಹಳ್ಳಕ್ಕೆ ದೂಡ್ತಾ ಇದ್ದೇವೆ. ಇಷ್ಟೆಲ್ಲ ಕೇಳಿನೂ ಧರ್ಮ ತತ್ವಗಳನ್ನು ಪಾಲಿಸಿಯೂ ಕೂಡ ನಮಗೆ ಸಂದೇಹಗಳು ಬಂದೇ ಬರುತ್ತೆ. ಸೊ ಆದ್ದರಿಂದ ಇದರಿಂದ ಮುಕ್ತ ಆಗಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಭಗವಂತನ ನಾಮಸ್ಮರಣೆ. ಅದಕ್ಕೆ ಈ ಶ್ಲೋಕದಲ್ಲಿ ಒಂದು ದೊಡ್ಡ ಪಾಠ ಏನಂತ ಹೇಳಿದ್ರೆ, ಜಗತ್ತಿನ ಸಂತೋಷವು ಧರ್ಮ ತತ್ವದ ಪಾಲನೆಯ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ. ಇದು ವೈಯಕ್ತಿಕವಾಗಿರಬಹುದು ಅಥವಾ ಸಾಮೂಹಿಕವಾಗಿರಬಹುದು. ನಿಜವಾದ ಶೌರ್ಯವೆಂದರೆ ಎಂಥ ತೊಂದರೆಗಳಿಗೂ ನಡೆಯುವ ಧರ್ಮ ತತ್ವಗಳನ್ನು ಪಾಲಿಸುವುದು. ಇದರಿಂದ ಒಬ್ಬ ತನ್ನ ಜೀವಿತಾವಧಿಯಲ್ಲಿ ಸಂತೋಷವಾಗಿರಬಲ್ಲ ಮತ್ತು ಕಡೆಯಲ್ಲಿ ದೇವತ್ವಕ್ಕೆ ಹಿಂದಿರುಗಬಲ್ಲ. ನಿಜವಾದ ಶೌರ್ಯ ತೋರಿಸ್ತೀವಿ, ಪೌರುಷವನ್ನು ನಾವು ತೋರಿಸ್ತೀವಿ. ಆದರೆ ಶೌರ್ಯ ಪೌರುಷ ಎಲ್ಲಿದೆ ಅಂತ ಹೇಳಿದ್ರೆ, ಎಷ್ಟೇ ಸಮಸ್ಯೆಗಳು ಬರಲಿ, ಎಂಥ ತೊಂದರೆಗಳು ಬರಲಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ ಏನು ಹೇಳ್ತಾರೆ, ತೆರೆಗಳಂಥ ಕಷ್ಟ ಬರಲಿ,
ಹಾಗೆ ಎಷ್ಟೇ ನಮ್ಮನೇಲೈತೆ ತೊಂದರೆಗಳು ಬಂದರೂ ಸಹಿತ ಭಗವಂತನ ಸೇವೆ ಬಿಡದಂಥ ವ್ಯಕ್ತಿ ಮಾತ್ರ ನಿಜವಾದ ಶಾಂತಿಯನ್ನು ಸಾಧಿಸಬಲ್ಲ, ಅವನು ಯಶಸ್ಸನ್ನು ಗಳಿಸಬಲ್ಲ. ಸುನಾಮಿ ಥರ ಬರ್ತಾ ಇರುತ್ತೆ ಸಮಸ್ಯೆಗಳು. ಸಂಸಾರ ಅಂದರೆ ಹಾಗೇನೆ, ಯಾವ ಸಮಯದಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಒಂದು ಮೂರ್ತಿ ಕಲ್ಲನ್ನು ಕೆತ್ತಬೇಕಂದ್ರೆ ಸಾವಿರಾರು ಏಟುಗಳು ಬೀಳುತ್ತೆ ಅದ್ರ ಮೇಲೆ. ಆಮೇಲೆ ಮೂರ್ತಿ ಆಗುತ್ತೆ, ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ, ಓಬಿಸನ್ಸ್ ಪೇ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ಒಂದು ಮನುಷ್ಯತ್ವ ಆಗಬೇಕು ಅಂತ ಹೇಳಿದ್ರೆ, ಒಂದು ಮನುಷ್ಯ ಆಗಿ ಹೊರಹೊಮ್ಮಬೇಕಂತ ಹೇಳಿದ್ರೆ ಸಾವಿರಾರು ಏಟು ಬಿದ್ದ ಮೇಲೇ ನಿಜವಾದದ್ದನ್ನು ಕಲಿಯೋದು ನಾವು. ಗೊತ್ತಾಗಬೇಕು ಭಗವಂತ ಈ ರೂಪದಲ್ಲಿ ಈ ವ್ಯಕ್ತಿಯನ್ನು ಮುಂದೆ ನಿಲ್ಲಿಸಿದ್ದಾನೆ, ಈ ರೀತಿ ಅವಾಚ್ಯ ಶಬ್ದಗಳಿಂದ ಅವನು ಬಯಸ್ತಾನೆ, ಹೀಯಾಳಿಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಲಾಭಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾನೆ, ತನ್ನ ಸಂಸಾರಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾನೆ. ಆದರೆ ಭಗವಂತನೇ ಸದಾ ತೃಪ್ತನಾಗಿ ಶಾಂತವಾಗಿ ಕೂತ್ಕೊಂಡಿರಬೇಕಾದ್ರೆ ನಾನು ಯಾಕೆ ಧೃತಿಗೆಡಬೇಕು? ಕೋಪಿಷ್ಟ ಆಗಿ ಉತ್ತರ ಕೊಟ್ಟಿದ್ದಾಗಿದ್ರೆ ನಾಶ ಆಗೋದು ಯಾರು? ನಾವೇ ನಾಶ ಆಗ್ತೀವಿ. ಯಾವಾಗ ನಾವು ಕೋಪ ಮಾಡ್ಕೊಳ್ತೀವೋ ಇಡೀ ದೇಹನೇ ಕಶ್ಮಲವಾಗುತ್ತೆ. ಆದರೆ ಭೌತಿಕ ಬಂದಾಗ ಭಕ್ತ ಯಾವಾಗಲೂ ಕೂಡ ಕೋಪಿಷ್ಟಾನೆ, ಕೋಪ ಆಗ್ತಾನೆ. ಆದರೆ ಎಲ್ಲವನ್ನು ತ್ಯಾಗ ಮಾಡಿದ್ದಲ್ಲ. ಹನುಮಾನ್ ಏನು ಮಾಡಿದ? ಕೋಪದಿಂದ ಇಡೀ ಲಂಕೆಯನ್ನು ಸುಟ್ಟು ಬಿಸಾಕಿದ. ಯಾಕೆ? ರಾಮನ ವಿರುದ್ಧ ನಿಂತುಕೊಂಡಿದ್ದಕ್ಕೋಸ್ಕರ. ಕೋಪವನ್ನು ಎಲ್ಲಿ ಉಪಯೋಗಿಸಬೇಕು, ಹೇಗೆ ಮಾಡಬೇಕು, ಎಲ್ಲನೂ ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಗಿದೆಯಲ್ಲೋ ಧರ್ಮವನ್ನು ಅನುಸರಿಸಬೇಕು. 25 ವರ್ಷ ನನಗೆ ಭಗವಂತನ 100 ಆಯುಷ್ಯ ಕೊಟ್ಟಿದ್ದಾನೆ. ಇಲ್ಲಿದ್ರೆ ಎಷ್ಟೋ ವರ್ಷ ಮದುವೆ ಆಗೋದಕ್ಕಿಂತ ಮುಂಚೆ ಏನಿದೆ ಅದು ಎಲ್ಲ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು, ಧರ್ಮ ತತ್ವಗಳನ್ನು ಪಾಲನೆ ಮಾಡಬೇಕು. ಗೃಹಸ್ಥ ಜೀವನಕ್ಕೆ ಎಂಟಾದ ಮೇಲೆ ಗೊತ್ತಾಗುತ್ತೆ ಜೀವನವನ್ನು ಹೇಗೆ ನಡೆಸಬೇಕು ಅಂತ. ಒಂದು ಸಮಾಜಕ್ಕಾಗಿ ಒಳ್ಳೆ ಪುರುಷರನ್ನು ಕೊಡಬೇಕಾಗಿದೆ, ಒಂದು ಕರ್ತವ್ಯ, ಇಬ್ಬರು ಕೂಡಿದ್ದಾರೆ ಅಷ್ಟೇ. ಆದರೆ ತೃಪ್ತಿಗೋಸ್ಕರವಲ್ಲ. ಯಾರು ತೃಪ್ತಿಗೋಸ್ಕರ ಸೇರಿದಾರೋ ಅವ್ರು ಯಾವಾಗಲೂ ಶಾಂತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಧರ್ಮ. ಅರ್ಥ ಅಂದರೆ ಸಂಸಾರ ಆದಮೇಲೆ ದುಡ್ಡು ಬೇಕು, ಒಂದು ಹೊಟ್ಟೆ ಅಲ್ಲ, ಒಂದು ಮನಸ್ಸಿತ್ತು 100 ಮನಸ್ಸುಗಳಾಗತ್ತೆ, ಅಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಅರ್ಥ, ದುಡ್ಡು ಬೇಕು, ಏನು? ಧರ್ಮದಿಂದ ಪಾಲನೆ ಮಾಡು. ಧರ್ಮ ಅರ್ಥ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಮಾತ್ರ ಸಿಗುತ್ತದು. ನೀನೆಷ್ಟೇ ಪ್ರಯತ್ನ ಮಾಡು, ಹಗಲು ರಾತ್ರಿ ನೀನು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡು, ನಿನಗೆ ವೇದಗಳೇನು ಹೇಳುತ್ತೆ, ಉಪನಿಷತ್ತುಗಳೇನು ಹೇಳುತ್ತೆ? ಲೀಗಲ್ ಇಶ್ಯೂಸ್, ಮೆಡಿಕಲ್ ಇಶ್ಯೂಸ್, ಟ್ಯಾಕ್ಸ್ ಮತ್ತು ಕಳ್ಳತನ, ಇವು 4 ನಿನ್ನಲ್ಲಿ ಬಂದು ಕೂರುತ್ತೆ. ಹೆಚ್ಚಿಗೆ ಸ್ವಲ್ಪನೇ ಕಸಕೊಂಡಿದೆ ಅಂದರೆ ನೀನೆಷ್ಟೇ ಆರೋಗ್ಯನ ಕಾಪಾಡ್ಕೋ, ಆರೋಗ್ಯ ಹದಗೆಡುತ್ತೆ. ಯಾಕೆಂದರೆ ನಿನ್ನ ದುಡ್ಡು ಹೊರಗೆ ಹೋಗಬೇಕದು. ಅನ್ಯಾಯವಾಗಿ ನಿನ್ನ ಸಂಗ್ರಹಣ ಮಾಡಿದ ದುಡ್ಡನ್ನು ಹಾಗೆಯೇ ಹೊರಗೆ ತೆಗಿತಾನೆ ಭಗವಂತ. ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ಬಾರಿ ನಾವು ಹೇಳ್ತೀವಿ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರೂ ನೋಡಿಲ್ಲ ಅಂತ ತಿಳ್ಕೊಳ್ಳುತ್ತಂತೆ. ನೀನು ಎಷ್ಟೇ ಒಳಗೆ ನೀನೇನೇ ಮಾಡಿದ್ರು ಕೂಡ ಭಗವಂತ ಅದನ್ನು ಹೊರಗಡೆ ತೆಗಿತಾನೆ. ಅದಕ್ಕೆ ನನ್ನ ಯಾರೂ ನೋಡ್ತಿಲ್ಲ, ನನಗೆ ಯಾರೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನಗೆ ಯಾರು ಮಾಡ್ತಾ ಇಲ್ಲ ಅಂತ ಹೇಳಕೊಂತ ಹೋದರೆ, ಭಗವಂತ ನಿಜವಾಗಲೂ ನನಗೆ ಯಾರು ಆಶೆ ಇಲ್ಲ ಅಂತ ಹೇಳಿದ್ರೆ ಅವನು ಶತಮೂರ್ಖ. ಅವನು ನಿಜವಾಗಲೂ ಭಕ್ತಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನನ್ಯಾರು ಕಾಪಾಡ್ತಾರೆ ಅಂತ ಹೇಳಿದ್ರೆ ಭಗವಂತ ನಿಲ್ವೇ, ಇಡೀ ಜಗತ್ತಿಗೆ ನಾಥ ಅವನು. ಬಲಿ ಮಹಾರಾಜ ಏನು ಮಾಡಿದ್ದು? ವಾಮನ ಏನು ತೋರಿಸಿದ ಅವನಿಗೆ? 3 ಹೆಜ್ಜೆ ಕೊಡು ಅಂತ ಕೇಳ್ತಾನೆ. ಇಡೀ ಬ್ರಹ್ಮಾಂಡವನ್ನೇ ಒಂದೇ ಹೆಜ್ಜೆಗಳಿತಾನೆ ಅವನು. ಊರ್ಧ್ವಲೋಕವೇ ಒಂದು ಹೆಜ್ಜೆಯಲ್ಲಿ ಎಳಿತಾನೆ. ಅಂಥ ದೇವೋತ್ತಮ ಪರಮಪುರುಷನಿಗೆ ನಾನು ಶರಣಾಗಿದ್ದನಾಗಿದ್ದರೆ ಅವನು ನನ್ನ ಉಪವಾಸ ಬಿಡ್ತಾನ? ನಿಮ್ಮ ಮಕ್ಕಳನ್ನು ನೀವು ಯಾರಾದರೂ ಉಪವಾಸ ನಿನ್ನ ಸಾಯಿ ಅಂತ ಒಳಗೆ ಕೋಣೆಯಲ್ಲಿ ಕೂಡಿಸ್ತಾಳ, ತಂದೆ ತಾಯಿ ಯಾರಾದರೂ ಬಿಡ್ತಾರ? ಸೇಮ್ ಅದೇ ರೀತಿ ನನ್ನ ಭಗವಂತ ಬಡವನಲ್ಲ ಅವನು. ನಾನು ಇದನ್ನು ತ್ಯಾಗ ಮಾಡಿದ್ರೆ ಅಪಾರವಾದದ್ದು ನನ್ನ ಮುಂದೆ ನಿಂತ್ಕೊಳ್ಳುತ್ತೆ ಅಂತ ಭಕ್ತನಿಗೆ ಗೊತ್ತು. ಯಾವಾಗಲೂ ನಾನು ಒಂದು ತ್ಯಾಗ ಮಾಡಿದ್ರೆ 1000 ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಅದಕ್ಕೆ ತ್ಯಾಗ ಜೀವನ ತುಂಬ ಗ್ಲೋರಿಫೈ ಮಾಡುತ್ತೆ ಭಾಗವತಂ, ಭಗವದ್ಗೀತೆ. ಎಷ್ಟೆಷ್ಟು ನೀನು ತ್ಯಾಗದಲ್ಲಿ ಅಟ್ಯಾಚ್ಮೆಂಟ್ ಇರೋದಿಲ್ವಲ್ಲೋ, ಅದ್ರ ಮೇಲೆ ನಿನ್ನ ಸಂಪರ್ಕ ಇರೋದಲ್ಲೋ, ತನ್ನಿಂದ ತಾನೇ ಅದು ಬಂದು ನಿಂತ್ಕೊಳ್ಳುತ್ತೆ ಎದುರುಗಡೆ. ಇವಾಗ ನೀನು ಅಟ್ಯಾಚ್ ಆಗ್ತೀಯಲ್ಲೋ. ಹೇಗೆ ನೋಡಿ, ಸತ್ಯಯುಗದಲ್ಲಿ ಯಾರೂ ಅಟ್ಯಾಚ್ ಆಗಿರಲಿಲ್ಲ. ಹೇಗೆಂದರೆ ಒಂದು ಕಾಲದಲ್ಲಿ ಯಾರೋ ಊರಿಗೆ ಹೋಗಬೇಕಾಗಿತ್ತು, ಬೀದಿಯಲ್ಲಿ ಒಂದು ಬಂಗಾರ ತುಂಬಿದ ಮೂಟೆ ಇಟ್ಟು ಹೋದರೆ, ಬೇಡಪ್ಪ ಭಾರ ಇದೆ ಆಮೇಲೆ ತೊಗೊಂಡು ಹೋಗೋಣ ಅಂತ ಅಲ್ಲಿ ಇಟ್ಕೊಂಡು ಹೋದರೆ ವಾಪಸ್ ಅವನು 15 ದಿವಸ ನಂತರ ಬಂದು ನಿಂತ್ಕೊಂಡ್ರೆ ಅಲ್ಲೇ ಇರ್ತಾಯಿತ್ತು. ಇದು ಸತ್ಯಯುಗ. ತ್ರೇತಾಯುಗ ದ್ವಾಪರದಲ್ಲೂ ಕೂತ ಸ್ವಲ್ಪ ಪ್ರಾಮಾಣಿಕ ಇತ್ತು. ಇವತ್ತು ನೀವು ಪಾಕೆಟಲ್ಲಿ ಇಟ್ಕೊಂಡು ಹೋದರೆ ನಿಮ್ಮನ್ನು ನಗರಿಸ್ತಾರೆ ಅಷ್ಟೇ. ಮುಚ್ಚಿ ಇಡೋದು ಹೊರಗಡೆ ಇನ್ನೂ ಬಿಡಿ ಹೋಗಲಿ. ಲಕ್ಷ ನಿನ್ನಿಂದಿದೆಯೋ ಆಯಿತು,
ನಿನ್ನ ಡೆಸ್ಟಿನೇಷನ್ ಮುಟ್ಟೋದಕ್ಕಿಂತ ಮುಂಚೆನೇ ಅಲ್ಲಿ ಎಗರಿಸಿರ್ತಾನೆ. ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್. ಅದಕ್ಕೆ ಇವಾಗ ಕಿಲೋಮೀಟರ್ ಗಟ್ಟಲೆ ಹೋಗಿದೆ ಬಂಗಾರ ಹುಡುಕಬೇಕಂದ್ರೆ. ಎಷ್ಟು ಅಗಿಬೇಕಂದ್ರೆ ಅಷ್ಟು ಅಗಿಬೇಕಾಗತ್ತೆ. ಯಾಕೆ ನೀನು ಅಟ್ಯಾಚ್ ಆಗಿದೆ, ಭೂಮಿ ಒಳಗಡೆ ಹಿಡ್ಕೊಳ್ಳುತ್ತೆ. ಗ್ರೇನ್ಸು 1 ಎಕರೆದಲ್ಲಿ ಮೊದಲು ಎಷ್ಟು ಬರ್ತಾಯಿತ್ತು ಹಳ್ಳಿಯಲ್ಲಿ, ಇವಾಗ ಎಷ್ಟು ಬರ್ತಾಯಿದೆ? ಯಾಕೆ ಹೇಳಿ? ನೀನು ಅದನ್ನು ಧಾನ್ಯಗಳನ್ನು ಸಂಗ್ರಹಣ ಮಾಡಿ ವ್ಯಾಪಾರ ಮಾಡಿ ನಿನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನು ಉಪಯೋಗಿಸ್ಕೊಳ್ತಾ ಇದೆಯಾ? ಅದಕ್ಕೋಸ್ಕರ ಭೂಮಿ ತಾಯಿನ ಹಿಡ್ಕೊಳ್ಳು. ಅದು ಧಾರ್ಮಿಕವಾಗಿ ನಾನು ಪ್ರಚಾರ ಮಾಡೋಕ್ಕೋಸ್ಕರ, ಭಗವಂತನ ನಾಮಸ್ಮರಣೆ ಮಾಡೋಕ್ಕೋಸ್ಕರ, ಭಗವಂತನ ದೇವೋತ್ತಮ ಪರಮ ಪುರುಷನಿಗೆ ಸ್ಪರ್ಶ ಮಾಡಬೇಕು ಅಂತ ನೀನು ಹೋಗಿದ್ದಾಗಿದ್ರೆ ಅಪಾರವಾದದನ್ನು ಕೃಷ್ಣ ಕೊಡ್ತಾನೆ. ಅದ್ರ ಪುಣ್ಯ ಕಳ್ಕೊಳ್ತಿರೋದು ಯಾರು? ನಾವೇ ಪುಣ್ಯ ಕಳ್ಕೊಳ್ತಿರೋದು. ಧರ್ಮ ತತ್ವಗಳನ್ನು ಧಿಕ್ಕರಿಸಿ ಈ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ, ಶಾಸ್ತ್ರ ವಿಧಿಗಳನ್ನು ಎಲ್ಲವನ್ನು ದಿಕ್ಕಿಗೆ ಗಾಳಿಗೆ ತೂರಿ ನನ್ನ ಮನಸ್ಸಿಗೆ ಹಾಗೆ ನನ್ನ ಇಂದ್ರಿಯ ತೃಪ್ತಿ ನನ್ನ ದೇಹಕ್ಕೆ ಸಂತೋಷಕ್ಕೋಸ್ಕರ ನಾನು ಬಾಳ್ತೀನಲ್ಲೋ ಆವಾಗ ಎಲ್ಲವೂ ಯಾವುದು ಸರಿ ಹೋಗೋದಿಲ್ಲ. ಮಾಯೆ ಎದುರುಗಡೆ ನಿಂತ್ಕೊಳ್ಳೋದು, ಯಾವುದನ್ನು ಸಕ್ಸಸ್ ಮಾಡಿಕೊಡಲ್ಲ. ಅದಕ್ಕೆ ಸೇವೆ ಅನ್ನೋದು ರೀತಿಯಿಂದ, ಸೇವೆ ಅನ್ನೋದಾಗಿದ್ದರೆ 2 ರೀತಿಯ ಸೇವೆ ಇದೆ. ಒಂದು ಸೇವೆ, ಒಂದು ದಯಾ. ಸತ್ಯಂ ಶೌಚಂ ದಯಾ. ನಾವು ಇವುದನ್ನು ಕಲಿಬೇಕಂತ ಹೇಳಿದ್ರೆ, ಯಾಕೆಂದರೆ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ. ಧರ್ಮದ ತತ್ವಗಳು ತುಂಬ ಗುಹ್ಯವಾಗಿದೆ, ಅಂದರೆ ಒಗ್ಗಟ್ಟಾಗಿದೆ. ಅವನ್ನು ಬೋಧನೆ ಮಾಡಬೇಕಂದ್ರೆ ಭಗವಂತನೇ ಬರ್ತಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ? ಪರಿತ್ರಾಣಾಯ ಸಾಧನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸಲಿಕ್ಕಾಗಿಯೂ ಮತ್ತು ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿಯೂ, ಧರ್ಮದ ತತ್ವಗಳನ್ನು ಮತ್ತೆ ಪುನಃಸ್ಥಾಪಿಸಲಿಕ್ಕಾಗಿಯೂ ಪ್ರತಿ ಯುಗದಲ್ಲೂ ನಾನು ಅವತಾರ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಭಗವಂತನಿಂದ ಬಂದಿರತಕ್ಕಂಥದ್ದು. ಅದು ನಿಹಿತಂ ಗುಹಾಯ, ತುಂಬ ಗುಹ್ಯವಾಗಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಕೃಷ್ಣ. ಅದನ್ನೂ ನಿನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಗುರು ಬರ್ತಾನೆ. ಗುರು ಬಂದು ಅದನ್ನು ಸವಿಸ್ತಾರವಾಗಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾನೆ. ನೋಡಿ, ಇವತ್ತು ಭಕ್ತಿ ಹೇಗೆ ಮಾಡಬೇಕು ಅಂದರೆ 1 ಲೆಕ್ಚರ್ ಕೊಟ್ಬಿಡ್ತೀರಾ ನೀವು, ಹಾಫ್ ಆನ್ ಅವರ್ ಯಾರಾದರೂ ಹೇಗೆ ಭಕ್ತಿ ಮಾಡಬೇಕು, ಹೇಗೆ ಹೇಳಬೇಕು ಎಲ್ಲ ಆದರೆ ಏನು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಹೆಂಗೆ ಸ್ವಿಮ್ಮಿಂಗ್ ಮಾಡಬೇಕು ಅಂತಂದರೆ, ಒಬ್ಬನ ಎಕ್ಸಾಮ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಯಿದ್ದ, ನೀರಲ್ಲಿ ಹಾಕಿದರೆ ಕಲಾಸ್. ನಮ್ದು ಹಾಗಿದೆ. ಎಕ್ಸ್ಪ್ಲೇನ್ ಮಾಡಬೇಕು ಇನ್ನೊಬ್ಬರಿಗೆ, ನಂಬರ್ ಫಸ್ಟ್ ಕ್ಲಾಸ್ 1 ಮಾಡ್ತೀವಿ. ಮಾಡಬೇಕಾಗಿದ್ರೆ ಫೇಲಿಯರ್ ಆಗ್ತೀವಿ. ನಮ್ಮ ಜೀವನ ಹಾಗೆ. ಇನ್ನೊಬ್ಬರಿಗೆ ಬೋಧನೆ ಮಾಡಬೇಕಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದು ನನಗೆ ಅಂತ ನೀವು ಬೋಧನೆ ಮಾಡಿ ನೀವು ಸುಧಾರಿಸ್ತೀರ. ಇಲ್ಲ ಇನ್ನೊಬ್ಬರಿಗೆ ಬೋಧನೆಗೋಸ್ಕರ ನಾನು ಓದ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಸೇವೆ ಮತ್ತು ದಯ ಅಂತ 2 ರೀತಿಯಿಂದ ಇದೆ. ದಯವನ್ನು ಕೊಡಲಿಕ್ಕಾಗಿ ಗುರು ಕರುಣೆಯಿಂದ ಅವತಾರ ಎತ್ತುತ್ತಾನೆ. ಎಲ್ಲ ಸುಖ ಸವಲತ್ತುಗಳನ್ನು ಬಿಟ್ಟು ಈ ಧರೆಗೆಳೆದು ಬರೋದಕ್ಕೇನು, ಅಜ್ಞರನ್ನು ಅಂದರೆ ಮುಗ್ಧರನ್ನು, ಭಕ್ತಿಯ ಏನು ಅನ್ನೋದು ಗೊತ್ತಿಲ್ಲದೆ ಭಗವಂತನ ಅರಿಬೇಕು ಅನ್ನೋದಿದೆ, ಒಳ್ಳೆಯದನ್ನು ಸ್ಪರ್ಶ ಮಾಡಬೇಕು ಅನ್ನೋದಿದೆ, ಅದ್ರ ಹುಡುಕ್ತಾ ಇದ್ದಾರೆ. ಅಂಥವರನ್ನು ಭಗವದ್ಭಕ್ತರು, ಉನ್ನತರು, ಉತ್ತಮ ಅಧಿಕಾರಿ, ಆದರೆ ಮಧ್ಯಮಾಧಿಕಾರಿ, ಕನಿಷ್ಠ ಅಧಿಕಾರಿ, ಮೂರು ಅಧಿಕಾರಿಗಳಿದ್ದಾರೆ. ಅವರೇನು ಮಾಡ್ತಾರೆ? ಉತ್ತಮ ಅಧಿಕಾರಿ ಅಂದರೆ ಏನು? ಎಲ್ಲರೂ ಭಕ್ತರಪ್ಪ, ನಾನೊಬ್ಬನ ಅಜ್ಞಾನಿ, ಎದಕ್ಕೆ ಬೇಕು ಅಂತ ಕಾಡಿಗೆ ಹೋಗಿ ಭಗವಂತ ನಾಮಸ್ಮರಣೆ ಮಾಡ್ತಿರ್ತಾರೆ. ಆದರೆ ಪ್ರಭುಪಾದರು ಏನು ಮಾಡ್ತಾರೆ? ಉತ್ತಮ ಅಧಿಕಾರಿಯಿಂದ ಬಿಟ್ಟು ಮಧ್ಯಮ ಅಧಿಕಾರಿಗೆ ಬರ್ತಾರೆ. ಭೇದ ಭಾವಗಳನ್ನು ನೋಡ್ತಾನೆ. ಯಾರು ಮುಗ್ಧರು, ಯಾರು ಭಕ್ತರಾಗಲಿಕ್ಕೆ ಇಷ್ಟಪಡ್ತಾರೋ ಅಂಥವರಿಗೆ ಬೋಧನೆ ಮಾಡಿ ಕೃಪೆಯನ್ನು ಕೊಡಲಿಕ್ಕೆ ಭಗವಂತನ ರೂಪ ಸಾಕ್ಷಾತ್ ಹರಿ ಅವತಾರ ತಗೊಳ್ತಾನೆ. ಚೈತ್ಯ ಗುರು, ನಿನ್ನ ಹೃದಯದಲ್ಲಿರ್ತಕ್ಕಂಥ ಚೈತ್ಯ ಗುರು ಆಗಿ ಪರಿಣಾಮ ತಗೊಳ್ತಾನೆ. ಅವನು ನಿನಗೆ ಪರಮಾತ್ಮ ಗೈಡ್ ಮಾಡ್ತಾನೆ. ಅಂತ ನಿಜವಾದ ಗುರು ಮಾರ್ಗದರ್ಶನ ಎಲ್ಲಿದ್ದಾರೆ ಅಂತ. ಧರ್ಮ ತತ್ವಗಳನ್ನ ಅರಿಬೇಕು ಅಂದ್ರೂ ಕೂಡ ಪುಣ್ಯ ಬೇಕು, ನಿನ್ನಲ್ಲಿ ಆಸೆ ಬೇಕು. ಮೊದಲು ಆಸೆ ಅಂಥದ್ದಿರಬೇಕು, ನಾನು ನೋಡೋಕ್ಕೆ ಮಾತ್ರ ಸಾಧು ಕಾಣಬಾರ್ದು, ಒಳಗಿಂದ ಮತ್ತು ಹೊರಗಿಂದ ಸಾಧುವಾಗಬೇಕು ಅಂತ ನೀನೇನಾದರೂ ಧೈರ್ಯವಾಗಿ ಕೂತ್ಕೊಂಡು ಸತ್ಯವನ್ನೇ ಸ್ಪರ್ಶ ಮಾಡಬೇಕು ಅಂತಿದ್ರೆ ಭಗವಂತ ಕರ್ಕೊಂಡು ಬರ್ತಾನೆ. ಉದಾಹರಣೆಗೆ ಹೇಗಂದರೆ, ನನ್ನ ಜೀವನದಲ್ಲಿ ನೋಡಿದಾಗ 95 ನಾನು ಪ್ರಯತ್ನ ಮಾಡಿದೆ ಭಗವದ್ಗೀತಾ ಓದಬೇಕು, ಒರಿಜಿನಲ್ ಭಗವದ್ಗೀತಾ. ಅದು ನಾನು ಸಿಕ್ಕಿದ್ದು ಯಾವಾಗ ಗೊತ್ತಾ? 2005 ಅಂದರೆ 2004 ಎಂಡಲ್ಲಿ ಡಿಸೆಂಬರಲ್ಲಿ ನನ್ನ ಕೈಲಿ ಸಿಕ್ಕಿದ್ದು ಒರಿಜಿನಲ್ ಭಗವದ್ಗೀತೆ. 650 ಭಗವದ್ಗೀತೆಗಳಿದೆ. ಹಾಗೆ ಒಂದು ಸರಿ ಡಿಸೈರ್ ಮಾಡಿದ್ದಾದರೆ ಭಗವಂತ ಅದನ್ನು ಸ್ಯಾಂಕ್ಷನ್ ಮಾಡಬೇಕಂದ್ರೆ ನಿನ್ನ ಏನು ಮಾಡ್ತಾನೆ? ನಿಯತ್ತು ನೋಡ್ತಾನೆ. ಅದರಿಂದ ಮುಂಚೆ ಎಷ್ಟೋ ಸಾಧು ಸಂತರ ನೋಡಿದೆ, ಪಾದಪೂಜೆ, ಕಾರು, ಬಂಗಲೆ, ಪೊಲಿಟಿಷಿಯನ್. ಇದು ನನಗಾಗಲ್ಲ. ನೋಡಿ, ಹೃದಯದಲ್ಲಿ ಪರಮಾತ್ಮ ಹೆಂಗಿದ್ದಾನೆ, ಎಷ್ಟು ಧೈರ್ಯ ಇತ್ತು.
ಇದು ಸರಿ ಇಲ್ಲ, ಅವರು ಒಳ್ಳೆಯವರು ಇರ್ಬೋದು, ನಾನು ಕೆಟ್ಟವನು, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡೋದು ನನಗಾಗಲ್ಲ, ಇದು ಬೇಡವೇ ಬೇಡ ಅಂತ ಬಿಟ್ಟು ಬಂದೆ. ಸೊ ಕೊನೆಯಲ್ಲಿ ಸಿಕ್ಕಿದ್ದಲ್ಲಿ ದೇವೋತ್ತಮ ಪರಮ ಓರಿಜಿನಲ್ ಭಗವದ್ಗೀತೆ ಕೈಯಲ್ಲಿ ಸಿಕ್ಕಿರೋದು. ಸೊ ಅದಕ್ಕೆ ನಮ್ಮಲ್ಲಿ ಮಾಯಾ ದೂಡ್ತಾ ಇರುತ್ತೆ. ಮೊದಲು ಯಾವುದನ್ನು ಒಳ್ಳೆಯದನ್ನು ನೀನು ಡಿಸೈರ್ ಮಾಡ್ತೀಯೋ ಕೆಟ್ಟದ್ದು ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಆದರೆ ಅದಕ್ಕೆ ಒಳಗಡೆ ಗಟ್ಟಿಯಾದದ್ದಿರಬೇಕು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಮನಸ್ಸು ನನಗೆ ತುಮಲ ಉಂಟು ಮಾಡಲಿ, ಧರ್ಮವನ್ನು ಮಾತ್ರ ನಾನು ಬಿಡೋದಿಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಿರೋದು, ಕೊನೆಯವರೆಗೂ ನೀನು ಡಿಟರ್ಮಿನ್ ಆಗಿರು, ನಾನು ನಿನ್ನನ್ನು ಭಗವದ್ಧಾಮಕ್ಕೆ ಮರಳಿ ನಾನು ಕರ್ಕೊಂಡು ಹೋಗ್ತೀನಿ. ನೀನು ಸಿದ್ಧವಾಗದಿದ್ದರೂ ಪರವಾಗಿಲ್ಲ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ನನ್ನ ದೌತಿ ಚುಂಗನ ನೀನು ಹಿಡ್ಕೊ, ನೀನು ಸಾಕು ಅಂತ. ದೌತಿ ಚುಂಗ್ ಹಿಡ್ಕೊಳ್ಳೋದಂದ್ರೇನು? 4 ನಿಯಮ ಅನುಸರಿಸೋದು, 16 ಮಾಲೆ ಜಪ ಮಾಡೋದು, ಭಗವಂತನ ಸೇವೆ ಮಾಡ್ತಿರೋದು, 1 hour ಶಾಸ್ತ್ರಗಳನ್ನು ಓದೋದು. ನಿನ್ನ ಮುಂದೆ ಮಾಯಾ ಬಂದರೆ ಅದಕ್ಕೆ ಜಾಡಿಸಿ ನಾನು ಓದಿದ್ದೀನಿ ಅಂತ ಪ್ರಭುಪಾದ ಹೇಳ್ತಾರೆ, ಭರವಸೆ ಕೊಡ್ತಾರೆ. ಸೊ ಅದಕ್ಕೆ ಧರ್ಮದ ತತ್ವಗಳು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ, ಎಷ್ಟು ಪಾತಿವ್ರತ್ಯವನ್ನು ಅದರಲ್ಲಿ ತುಂಬಿಕೊಂಡಿದೆ ಅಂದರೆ ಅಷ್ಟು ಭಕ್ತನನ್ನು ಅಷ್ಟು ಶ್ರದ್ಧೆ ಉಳ್ಳವನಾಗಿ ಮಾಡ್ತಾನೆ. ಅದಕ್ಕೆ ನಾವು ಸದಾ ನೆನಪಿಟ್ಕೊಳ್ಬೇಕು. ಇವಾಗ ನಾನು ಒಬ್ಬರಿಗೆ ಸೇವೆ ಅಂತ ಹೇಳಿದ್ರೆ, ಒಬ್ಬ ರೋಗಿಗೋ ಒಬ್ಬರಿಗೆ ಇನ್ಯಾರಿಗೋ ಕೈಲಾಗೋರ್ದು ಹೋಗಿ ನಾನು ಸೇವೆ ಮಾಡ್ತೇನೆ. ಅದು ಏನಾಗುತ್ತೆ? ದಯ ಆಗುತ್ತೆ. ಸೇವೆನೂ ಕೂಡ ಅದು ಸೇವೆನೇ. ಆದರೆ ಭಗವಂತನಿಗೆ ಬಂದು ನಾನು ಸೇವೆ ಮಾಡ್ತೇನೆ, ಇದು ದಯ ಆಗೋದಿಲ್ಲ. ಯಾಕೆಂದರೆ ಅವನು ದೇವೋತ್ತಮ ಪರಮಪುರುಷ, ಇದೊಂದು ಜೀವಿ, ತುಚ್ಛ ಜೀವಿ. ಅದಕ್ಕೆ ನಾನು ಸಹಾಯ ಮಾಡ್ತೇನೆ, ಅದು ದಯ ತೋರಿಸೋದು. ಇನ್ನೊಂದು ಜೀವಿ ಮೇಲೆ ದಯೆಯನ್ನು ತೋರಿಸೋದು. ನಾವು ಉಗುಳೋದಕ್ಕಿಂತನೋ ಅಯ್ಯೋ ಚೀ ಅನ್ನೋದಕ್ಕಿಂತಲೋ ಒಂದು ಏನು ಸೇವೆ ಮಾಡಿದ್ರೆ ಭಗವಂತ ನೆನಪಿಟ್ಕೊಳ್ತಾನೆ. ಪ್ರಯತ್ನ ಆದರೆ ಮಾಡು, ಆಗದಿದ್ದರೆ ಸುಮ್ಮನೆ ಬಿಟ್ಬಿಡು. ಸೊ ಇದೇ ರೀತಿ ಅದಕ್ಕೆ ದಯ ಅನ್ನೋದು ಭಗವಂತನಿಗೆ ಸಂಬಂಧಪಟ್ಟಿರೋದಲ್ಲ. ದಯ ಅನ್ನೋದು ಅದು ನಮಗೆ ಭಗವಂತ ನಮಗೆ ಮೇಲೆ ದಯ ತೋರಿಸ್ತಾ ಇದ್ದಾನೆ. ಅವನ ನಾಮಸ್ಮರಣೆ ಮಾಡಿದ್ರೆ ನಾನು ಶುದ್ಧಿ ಆಗ್ತೇನೆ. ಇಂಥ ಅವ್ಯವಹಾರಗಳಿಂದ ಎಲ್ಲದರಿಂದ ನಾನು ಮುಕ್ತನಾಗ್ತೇನೆ. ನಾನು ಕೆಟ್ಟವನಿರ್ಬೋದು, ಆದರೆ ಒಳ್ಳೆಯ ಧರ್ಮ ತತ್ವಗಳನ್ನು ಅನುಸರಿಸಿ ಶ್ರವಣ ಮತ್ತು ಕೀರ್ತನೆಗಳಿಂದ ನಾನು ಶುದ್ಧಿ ಆಗ್ತಾಯಿದ್ರೆ, ನೀನು ಅಶುದ್ಧಿಗಳಲ್ಲಿ ಪಾಪಿಗಳಲ್ಲಿ ಪರಮ ಪಾಪಿಯಾಗಿದ್ದರೂ ಕೂಡ ನನ್ನ ಆಧ್ಯಾತ್ಮಿಕ ದೋಣಿಯಲ್ಲಿ ನೀನಿರುವಾಗ ಎಲ್ಲ ಭವಬಂಧನದಿಂದ ಮುಕ್ತನಾಗ್ತೀಯ ಅರ್ಜುನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. 4ನೇದು, ಪಾಪಿಗಳಲ್ಲಿ ಪರಮ ಪಾಪಿಯಾಗಿರು ನೀನು, ಪರವಾಗಿಲ್ಲ, ಆಧ್ಯಾತ್ಮಿಕ ದೋಣಿಯಲ್ಲಿ ನೀನಿದ್ದಾಗ ನೀನೆಲ್ಲ ಪಾಪ ಫಲಗಳನ್ನು ನಾನು ಮುಕ್ತ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಆದರೆ ಏನಾಗಬೇಕು? ಶ್ರದ್ಧೆ, ಭರವಸೆ, ಧರ್ಮ ತತ್ವಗಳನ್ನು ಅನುಸರಿಸಬೇಕಾದ್ರೆ ಮಾಯಾ ಎಷ್ಟೆಷ್ಟೋ ಬರ್ಬೋದು. ಹೆಣ್ಣಿನ ರೂಪದಲ್ಲಿ, ದುಡ್ಡಿನ ರೂಪದಲ್ಲಿ, ಪ್ರಾಪರ್ಟಿ ರೂಪದಲ್ಲಿ, ಬೇರೆ ಬೇರೆ ಇನ್ಯಾವುದೇ ರೂಪದಲ್ಲಿ ಬಂದು ಎದುರುಗಡೆ ಬಂದು ನಿಂತ್ಕೋಬೋದು. ಆದರೆ ಇದು ಧರ್ಮ ಅಲ್ಲ. ನಾನು ಮಾನಸಿಕದಲ್ಲಿ ಎಷ್ಟೊಂದು ವಿಚಾರಗಳು ಬರ್ತಿರ್ಬೋದು, ಎಷ್ಟೊಂದು ಕಷ್ಟಗಳು ಬರ್ತಿರ್ಬೋದು, ಆದರೆ ಅನ್ಯಾಯ ರೀತಿಯಾಗಿ ನಾನು ತೊಡಗೋದಿಲ್ಲ ಅನ್ನೋ ಒಂದೇ ಒಂದು ಆಸೆ ಇದ್ದಿದ್ದಾಗಿದ್ದರೆ ಕೃಷ್ಣ ತಗೊಳ್ತಾನೆ, ಅದನ್ನು ಕೊಡ್ತಾನೆ. ಸ್ವಲ್ಪ ಮುಂದೆ ಬಂದುಬಿಡಿ ಎಲ್ಲರೂ ಅಲ್ಲಿ ಹಿಂದ್ಗಡೆ. ಸೊ ಅದಕ್ಕೋಸ್ಕರ ನನ್ನಲ್ಲಿ ಆಸೆ ದೊಡ್ಡದಿರಬೇಕು. ಆಸೆ ದೊಡ್ಡದು ಇತ್ತೋ ಎಲ್ಲನೂ ಕೃಷ್ಣ ಸ್ಯಾಂಕ್ಷನ್ ಮಾಡ್ತಾನೆ. ಅದಕ್ಕೆಲ್ಲನೂ ಕೂಡ ತಥಾಸ್ತು ಅಂತ ಕೃಷ್ಣ ಕೊಡ್ತಾನೆ. ಸೊ ಅದಕ್ಕೆ ನಾನು ಪ್ರಯತ್ನ ಮಾಡಬೇಕು, ನನ್ನ ಆಸೆ ತುಂಬ ಸ್ಟ್ರಾಂಗ್ ಆಗಿರಬೇಕು, ಬಲಯುತ ಇರಬೇಕು, ಅದು ಬಲವಾಗಿರಬೇಕು. ಅಂದಾಗ ಮಾತ್ರ ಕೃಷ್ಣ ತಥಾಸ್ತು ಅಂತ ಹೇಳ್ತಾನೆ. ಅದಕ್ಕೆ ಧರ್ಮ ತತ್ವಗಳನ್ನು ಅನುಸರಿಸಬೇಕಾದ್ರೆ ಕೃಷ್ಣ ಏನು ಹೇಳ್ತಾನೆ ಇನ್ನೊಂದು ಶಾಸ್ತ್ರದಲ್ಲಿ, ಅತ ಶ್ರೀಕೃಷ್ಣ ನಾಮಾದಿ ನ ಭವದ್ಗ್ರಾಮೆ ಸೇವನ್ಮುಖೇ ಜೀವಾದ ಸ್ವಯಮೇವ ಸ್ಫುರತ್ಯದ. ಭಕ್ತಿ ಸೇವೆ ಪ್ರಾರಂಭವಾಗೋದು ಎಲ್ಲಿಂದ? ನಾಲಿಗೆಯಿಂದ ಪ್ರಾರಂಭ ಆಗುತ್ತೆ. ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡೋದರಲ್ಲಿ, ಭಗವಂತನಿಗೆ ಅರ್ಪಿಸಿದ ಹೂವುಗಳನ್ನು ಘ್ರಾಣಿಸುವುದರಲ್ಲಿ ಮತ್ತು ಅವನ ತುಳಸಿಯನ್ನು ತಿನ್ನೋದರಲ್ಲಿ, ಸವಿಯೋದರಲ್ಲಿ, ಮತ್ತು ಇನ್ನೊಂದು ಏನಿಂದ? ಭಗವಂತನ ನಾಮಸ್ಮರಣೆಯನ್ನು ಜಪ ಮಾಡೋದ್ರಲ್ಲಿ. ಇದರಲ್ಲಿ ಈ ನಾಲಿಗೆಯಿಂದ ಪ್ರಾರಂಭ ಆಗಿ ಸೇವನ್ಮುಖೇ ಜೀವಾದೋ ಸ್ವಯಂಮೇವ ಸ್ಫುರತ್ತದ. ಭಗವಂತ ಸ್ವಯಂಮೃತನಾಗಿ ಪ್ರತ್ಯಕ್ಷನಾಗ್ತಾನೆ. ಸೊ ನಾವು ನಾಲಿಗೆಯಲ್ಲಿ ಯಾವ ಶಬ್ದಗಳನ್ನು ಉಚ್ಚರಿಸ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್, ಅದು ಮುಖ್ಯವಾದದ್ದು. ಉಚ್ಚರಿಸಬೇಕಾದ್ರೆ ಶಬ್ದಗಳನ್ನು ನೋಡಿ ಉಚ್ಚರಿಸಬೇಕು. ಕೆಟ್ಟದ್ದನ್ನು ಏನಾದರೂ ಉಚ್ಚರಿಸಿದೆಯೋ ಭಗವಂತನ ನಾಮಸ್ಮರಣೆ ಮತ್ತೆ ಬರೋದಿಲ್ಲ. ಅದಕ್ಕೆ ಅನ್ಯಾಯವಾಗಿ ಯಾರಿಗೂ ಕೂಡ ಮಾತಾಡ್ದೇ, ಯಾರೋ ವಿರೋಧಿಗಳು ಬಂದು ಎದುರುಗಡೆ ನಿಂತುಕೊಂಡ್ರೂ ಕೂಡ ಭಗವಂತ ನನ್ನ ಪರೀಕ್ಷೆ ಮಾಡ್ತಿದ್ದಾನೆ, ನನ್ನ ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಾನು ಹೇಗೆ ವರ್ತಿಸಬೇಕಿಲ್ಲಿ? ಕೋಪ ಬರುತ್ತೆ. ಕೋಪ ಯಾರಿಗೂ ಬರಲ್ಲ ಹೇಳಿ? ಎಲ್ಲರಿಗೂ ಕೋಪ ಬರುತ್ತೆ, ಎಲ್ರಿಗೂ ಸಿಟ್ಟು ಬರುತ್ತೆ, ಎಲ್ರಿಗೂ ಸಂಶಯ ಬರುತ್ತೆ.
ಆದರೆ ನಾನು ಹೇಗೆ ವರ್ತಿಸಬೇಕು, ಧರ್ಮದ ತತ್ವಗಳನ್ನು ನಾನು ಇಲ್ಲಿ ಪಾಲನೆ ಮಾಡ್ತಾ ಇದ್ದೀನಿ, ನಾನು ಹೇಗಿರಬೇಕು ಅಂದಾಗ ಮಾತ್ರ ಅಂಥ ವ್ಯಕ್ತಿ ಎಂದೂ ಧೃತಿಗತವನಾಗ್ತಾನೆ. ಅದಕ್ಕೋಸ್ಕರ ಈ ದೇವತೆಗಳನ್ನು ಇಟ್ಟಿರೋದು, ಈ ಶಿಕ್ಷೆಗಳನ್ನು ಇಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ಒಂದು ಸಮಾಜವನ್ನು ಕಟ್ಟಬೇಕಂದ್ರೆ ಕಲ್ಯಾಣ ಅಂತ ಒಂದು ಏನೋ ಗೌರ್ಮೆಂಟ್ ನಮಗೆ ಸಹಾಯ ಮಾಡುತ್ತೆ. ಅದರ ಪಕ್ಕದಲ್ಲೂ ಕೂಡ ಜೈಲು ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಅಪರಾಧಿಗಳು ಹಾಗೇ ಆಗ್ತಾರ ಅಂತ. ಅದಕ್ಕೆ ಈ ದೇವತೆಗಳು ಸೂಪರಿಂಟೆಂಡೆಂಟ್, ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಇರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಲಾಠಿ ತೋರಿಸ್ತಾರೋ, ನೋಡೋ ಹೆಂಗಿದೆ, ಲಾಠಿ ಎಷ್ಟು ತೋರಿಸಿದಾಗ ಅಯ್ಯೋ ಬೀಳುತ್ತಪ್ಪ, ಏಟು ಮಾಡಬಾರ್ದು ಅಂತ ಹೇಳ್ತಾನೆ. ಇದರಲ್ಲೂ ಕೂಡ ಅವನ ಗುಣಗಳಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಈ ಗುಣದಲ್ಲಿ ಇರತಕ್ಕಂಥ ಸಾತ್ವಿಕ ವ್ಯಕ್ತಿ ಧರ್ಮ ತತ್ವಗಳನ್ನು ಹೇಳಿದ ತಕ್ಷಣ ಏನೇನು ತಿಳ್ಕೊಳ್ತಾನೆ, ನಾನು ತಪ್ಪು ಮಾಡಬಾರ್ದಪ್ಪ, ತಪ್ಪು ಮಾಡಿದ್ರೆ ಮತ್ತೆ ನನಗೆ ಜೈಲಿಗೆ ಹಾಕ್ತಾರೆ, ಬೇಡ ಇದು ಅಂತ ಹೇಳ್ಬಿಟ್ಟು ಸಾತ್ವಿಕ ವ್ಯಕ್ತಿ ಅವನು ಸುಮ್ಮನೆ ತಿಳ್ಕೊಂಡು ಹಿಂದೆ ಹೊರಟೋಗ್ಬಿಡ್ತಾನೆ. ಆದರೆ ರಾಜಸಿಕ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನು ತಪ್ಪುಗಳನ್ನು ಮಾಡ್ತಾನೆ, ಜೈಲ್ ಒಳಗಡೆ ಹೋಗ್ತಾನೆ, ಚೆನ್ನಾಗಿ ಏಟುಗಳನ್ನು ತಿಂತಾನೆ, ತಿನ್ಕೊಂಬಂದ್ಬಿಟ್ಟು ಹೊರಗಡೆ ಬಂದು ಇನ್ನೊಂದು ಸರಿ ಬೇಡಪ್ಪ ಬೇಡ ಅಂತ ಅರಿತಾನೆ. ತಾಮಸಿಕ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಒದೆ ತಿಂತಾನೆ, ಹೋಗ್ತಾನೆ ಒಳಗಡೆ, ಹೊರಗಡೆ ಬರ್ತಾನೆ, ಮತ್ತೊಳು ಚರ್ಮ ತುಂಬ ದಪ್ಪಿರೋದು. ಇದರಲ್ಲಿ ನಾನು ಯಾವ ವ್ಯಕ್ತಿ ಅಂತ ನೀವು ತಿಳ್ಕೊಳ್ಳಿ. ಅಟ್ಲೀಸ್ಟ್ ತಾಮಸಿಕದಲ್ಲಿದ್ದಿದ್ರೆ ಹೋಗಲಿ, ನಾನು ತಾಮಸಿಕದಲ್ಲಿದ್ದೇನೆ, ಎಷ್ಟು ಒದೆ ತಿಂದರೂ ಇನ್ನೂ ನನಗೆ ಚರ್ಮ ತುಂಬ ದಪ್ಪಿದೆ, ಸಾಫ್ಟ್ ಆಗಬೇಕು. ಏನು ಮಾಡಬೇಕು ಹಾಗಾದರೆ? ಧರ್ಮ ತತ್ವಗಳೇನೇನು ಹೇಳುತ್ತೆ ಹಾಗಾದರೆ? ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬೇರೆ ಇನ್ಯಾರು ಶಬ್ದಗಳನ್ನು ಕೇಳೋದಕ್ಕಿಂತ ಮುಂಚೆ ಭಗವಂತನ ಶಬ್ದಗಳನ್ನು, ಬೇರೆ ಇನ್ಯಾರನೋ ನೋಡಿ ಸವಿಯೋದಕ್ಕಿಂತ ಮುಂಚೆ ಭಗವಂತನ ರೂಪವನ್ನು ನೋಡಿ ಸವಿಯೋದನ್ನು ಕಲ್ಕೊ. ಬೇರೆ ಬೇರೆ ಎಲ್ಲ ಭೌತಿಕ ಆಕರ್ಷಣೆಗಳು ಬೇಗ ಕಾಣಿಸುತ್ತೆ. ಅವನೇನಾದರೂ ಪ್ರಾಕ್ಟೀಸ್ ಮಾಡಿದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಮ್ಮನೆ ನ್ಯಾಚುರಲ್ಲಾಗಿ ಬರ್ತಾಯಿದೆ. ಒಂದು ಒಳ್ಳೆ ಯುವತಿ ಬಂದು ಎದುರುಗಡೆ ನಿಂತ್ಕೊಂಡ್ರೆ ಗಂಡಸಿನ ಮುಂದಗಡೆ ನ್ಯಾಚುರಲ್ಲಾಗಿ ಅಟ್ರಾಕ್ಟ್ ಆಗ್ತಾನೆ. ಒಬ್ಬ ಯುವತಿ ಮುಂದೆ ಕಡೆ ಗಂಡಸು ನಿಂತ್ಕೊಂಡ್ರೆ ಅವಳು ಕೂಡ ಅಟ್ರಾಕ್ಟ್ ಆಗ್ತಾನೆ. ಓನ್ಲಿ ಪುರುಷ ಅಂತಿಲ್ಲ, ಪುರುಷ ಮಹಿಳೆ ಮಾಯ, ಮಹಿಳೆಗೆ ಪುರುಷ ಮಾಯ, ಇಬ್ಬರಿಗೂ ಮಾಯ ಇದೆ. ಇದರಿಂದ ನಾನು ಹೇಗೆ ಹೋಗಬೇಕು? ಆಗ ಧರ್ಮ ತತ್ವಗಳು ಏನು ಹೇಳುತ್ತೆ? ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಭಗವಂತನ ನಾಮಸ್ಮರಣೆಯನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ದರೆ ಇವೆಲ್ಲ ತಲೆಯಲ್ಲಿ ಅಂಟ್ಕೊಂಡಿದೆಯಲ್ಲ ರಾಕ್ಷಸರುಗಳು, ಅವೆಲ್ಲನೂ ಇದರಿಂದ ತೃಪ್ತಿ ಸಿಗುತ್ತೆ. ಇದನ್ನು ಇದ್ದರೆ ನಾನು ಆನಂದ ಪಡಿತೀನಿ, ಇವರಿದ್ದರೆ ನಾನು ಬಾಳಲ್ಲಿ ಸಂತೋಷವಾಗಿರ್ತೀನಿ. ಕೊನೆಗೆ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು 1 ವರ್ಷದಲ್ಲೇ ಡೈವರ್ಸ್, ಚಲೋ ಗರ್ಭೆ, ತಪ್ಪು ಮಾಡಿಬಿಟ್ಟೆ, ಆಮೇಲೆ ಸೊಸೈಡು, ಬೇರೆ ಬೇರೆ ಎಲ್ಲ ಕೇಸ್ಗಳು. ಅದಕ್ಕೋಸ್ಕರ ಭಗವಂತ ಏನು ಕೊಟ್ಟಿದ್ದಾನೋ, ಏನು ಕೊಡಬೇಕು ಅಂದ್ಕೊಂಡಿದ್ದಾನೋ ಅದಕ್ಕೋಸ್ಕರ ವೇಟ್ ಮಾಡೋದು ಒಳ್ಳೆಯದು. ಅನ್ಯಾಯವಾಗಿ ನಮ್ಮ ತಿಟಿಯನ್ನು ನಾವು ತೀರಿಸ್ಕೊಳ್ಳೋಕೆ ಹೋದರೆ ಕೃಷ್ಣ ಮುಂದೆ ಇಡ್ತಾನೆ ಬೇರಾದ. ನೀವು ನೋಡಿ, ಎಷ್ಟೊಂದು ಫಿಲ್ಮ್ ಹೀರೋಣಿಗಳನ್ನು ನೋಡಿ, ಎಷ್ಟೆಷ್ಟು ಆ್ಯಕ್ಟರ್ಗಳನ್ನು ನೋಡಿ, ಎಲ್ಲರೂ ಲವ್ ಮ್ಯಾರೇಜ್ ಆಗಿದ್ದಾರೆ, ಏನೇನಾಗಿದೆ ಜೀವನ. ಸೊ ಅರ್ಥ ಮಾಡ್ಕೊಳ್ಬೇಕು, ನನ್ನನ್ನು ಭಗವಂತ ಒಂದು ಉದ್ದೇಶಕ್ಕೋಸ್ಕರ ಕಳಿಸಿದ್ದಾನೆ. ಏನು ಉದ್ದೇಶ? ಅದು ಧರ್ಮ ತತ್ವಗಳನ್ನು ಪಾಲನೆ ಮಾಡಿ ಮತ್ತೆ ಭೌತಿಕದಲ್ಲಿ ಇಂದ್ರಿಯದಲ್ಲಿ ನೀನು ನಾಯಿ ಮತ್ತು ಹಂದಿಗಳ ರೀತಿಯಿಂದ ನೀನು ಜೀವನ ಮಾಡಿದ್ಯಾ, ಇವಾಗ ಸರಿ ಮಾಡ್ಕೋ, ಮನುಷ್ಯ ರೂಪದಲ್ಲಿ ನೀನು ಬದುಕು ಅಂತ ಕೃಷ್ಣ ಕಳಿಸಿದ. ಹಾಗಾದರೆ ನಾನು ಬದುಕಬೇಕಲ್ವಾ? ಬದುಕಲೇಬೇಕು. ಇದನ್ನು ನೀನು ಅವಾಯ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಇವಾಗ ಮೊಬೈಲ್ ಒಂದಿದೆ ನನ್ನ ಹತ್ರ, ನಾನು ಸಾಧು ಯೂಸ್ ಮಾಡಬಾರ್ದು, ಯೂಸ್ ಮಾಡಬೇಕು. ಎದಕ್ಕೋಸ್ಕರ? ಒಳ್ಳೆಯದಕ್ಕೋಸ್ಕರ. ಇದಕ್ಕೊಂದು ಮಾಡಬೇಕಾಗಿರೋದಂಥ ಒಂದು ಬುಕ್ಲೆಟ್ ಬರುತ್ತೆ. ಇದನ್ನು ಯಾವ ರೀತಿ ನಾನು ಯೂಸ್ ಮಾಡಿದ್ನೋ ಚೆನ್ನಾಗಿ ಬರುತ್ತೆ, ಬಾಳಿಕೆ ಬರುತ್ತೆ. ಒಂದು ಲ್ಯಾಪ್ಟಾಪ್ ಆಗಲಿ ಏನಾಗಲಿ, ಇಲ್ಲಾಂದ್ರೆ ನಾನು ತೊಗೊಂಡು ಹೋಗಿ ಬೀಸಿ ಹೋಗಿದ್ದಿಲ್ಲ ಅಂದರೆ ಮೊಳೆ ಹೊಡ್ಲಿಕ್ಕೆ ನಾನು ಯೂಸ್ ಮಾಡಿದ್ರೆ ಏನಾಗುತ್ತೆ ಇದು? ಅದೇ ರೀತಿ ಈ ದೇಹನೂ ಕೂಡ ಅಷ್ಟೇ. ಈ ಭಾಗವತಂ ಭಗವದ್ಗೀತೆಗಳನ್ನು ಏನು ಹೇಳಿದಾನಲ್ಲ ಭಗವಂತ, ನಮಗೋಸ್ಕರ ಮನುಷ್ಯ ರೂಪ ಕೊಟ್ಟಿದ್ದಾನೆ, ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಇದನ್ನು ಇದು ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದಾನೆ. ಹೋಲಿಕೆ ಮಾಡ್ತಾರೆ ಪ್ರಭುಪಾದರು. ಆ ಪ್ರಾಣಿಗಳಿಗೆ ನಾನು ಹೇಳಿಲ್ಲ, ಇದು ಮನುಷ್ಯರಿಗೆ ನಾನು ಹೇಳಿದ್ದೇನೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಂದ್ರಿಯಗಳು ತುಂಬ ಬಲಿಷ್ಠಗಳವಾದಂಥವು, ಅದನ್ನು ಹತೋಟಿಗೆ ತರೋದು ತುಂಬ ಕಷ್ಟ. ಇವನು ವಯಸ್ಸಾದವನಿಗೂ ಕೂಡ ಕಷ್ಟ, ಗೃಹಸ್ಥ ಆದವನಿಗೂ ಕಷ್ಟ, ಗೃಹಸ್ಥ ಆಗದಂತ ಇರೋರಿಗೂ ಕಷ್ಟ, ಎಲ್ರಿಗೂ ಕಷ್ಟ ಇದೆ. ತಿಂದವನಿಗೂ ಕಷ್ಟ, ತಿಂದಿರದವನಿಗೂ ಕಷ್ಟ, ಎಲ್ಲರೂ ಕಷ್ಟ ಅನುಭವಿಸ್ತಾರೆ. ಜಾಸ್ತಿ ತಿನ್ನೋ ಇಂಡೈಜೆಷನ್ ಆಗಿ ಮರಳ್ತಾನೆ, ಜಾಸ್ತಿ ತಿನ್ನಲಿಲ್ವೋ ಕಷ್ಟಪಡ್ತಾನೆ. ಸೊ ಅದಕ್ಕೆ ವಿಚಾರ ಅದು. ಧರ್ಮ ವಿರುದ್ಧವಲ್ಲದ ಕಾಮ ನಾನು ಅಂತ ಕೃಷ್ಣ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧವಾದ ಕಾಮ ನಾನು, ವಿರುದ್ಧವಲ್ಲದ ಕಾಮ ನಾನು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲನೂ ಬೇಕು, ಅದನ್ನು ಯಾವ ರೀತಿ ಅನುಭವಿಸ್ಬೇಕು ಅನ್ನೋದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನು ತಗೊಂಡಿದ್ದಾಗಿದ್ರೆ
ಲೈಫ್ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ, ನೀರಲ್ಲಿರ್ತಕ್ಕಂಥ ಬೋಟ್ ಹೆಂಗೆ ಹೋಗುತ್ತೆ ಹೇಳಿ, ಯಾವ್ದಾರ ಸಮಸ್ಯೆ ಇರುತ್ತಾ? ಆನಂದ. ಬೋಟಲ್ಲಿ ಹೋಗ್ಬೇಕಂದ್ರೆ ಆನಂದ ಆಗುತ್ತಲ್ಲ, ಪ್ರಭು ಒಂದು ರೌಂಡು ಬೋಟಲ್ಲಿ ಹೋಗಿ ಬರೋಣ, ವೃಂದಾವನ ಹಿಂಗೆಲ್ಲ ಹೋದರೆ ಏನು ಹೇಳ್ತಾರೆ, ಬೋಟ್ ರೈಡಿಂಗ್ ಮಾಡ್ಬೋದಾ ನಾವು? ಇಷ್ಟು ಆನಂದ ಆಗುತ್ತಲ್ವ? ಅದೇ ಜೀವನನೂ ಕೂಡ ನಮ್ಮ ಜೀವನ ಪ್ರಾರಂಭದಿಂದ ಅಂತ್ಯದವರೆಗೂ ಅದೇ ರೀತಿ ಹೋಗುತ್ತೆ. ಸೊ ನಾವು ಪ್ರಯತ್ನ ಮಾಡಬೇಕು. ಆ ಧರ್ಮ ತತ್ವಗಳನ್ನು ಅನುಸರಿಸಬೇಕಾದ್ರೆ ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗಲ್ಲ? ಬಿಗಿನಿಂಗ್ ಧರ್ಮ ತತ್ವಗಳನ್ನ ನೀವು ಪಾಲನೆ ಮಾಡಬೇಕು, ಕೃಷ್ಣ ಕನಸು ತಗೋಬೇಕಂದ್ರೆ ಕಹಿಯಿಂದ ಪ್ರಾರಂಭವಾಗುತ್ತೆ. ಅಯ್ಯೋ ಬೇಗ ಹೇಳ್ಬೇಕು, ದೇಹ ಏನು ಹೇಳುತ್ತೆ, ಮಲಗು ಮಲಗು ಮಲಗು, ಇನ್ನೂ ರಾತ್ರಿ ಇದೆ, ಮಲಗು ಮಲಗು, ಚಳಿ ಇದೆ, ಚಳಿ 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 ಚಳಿ. ಅದರಲ್ಲೂ ಕೂಡ ಪ್ರೀತಿ ಮುದ್ದಾದ ಮಕ್ಕಳು, ಹೆಂಡತಿ ಒಳ್ಳೆ ಅಂದರೆ ಮಲಗ್ರಿ ಇನ್ನೂ ರಾತ್ರಿ ಆಗಿದೆ ಅಂತ ಹಾಕಿಬಿಟ್ರೆ, ಇಲ್ಲಾಂದರೆ ತಾಯಿ ಬಂದು, ನನಗೆ ಯಾವಾಗಲೂ ಊರಿಗೆ ಹೋದ್ರೆ ಹಂಗೆ ಮಾಡ್ತಾಳೆ, ಇಷ್ಟು ಬೇಗ ಹೇಳದ, 4 ಗಂಟೆ ಇನ್ನೂ ರಾತ್ರಿ, ಮಲಗಪ್ಪ ಅಂದ್ಬಿಟ್ಟು ತಾನು ಹೊತ್ತಿರೋದನ್ನು ತನ್ನ ನನ್ನ ಮೇಲೆ ಹಾಕ್ತಾನೆ. ಅಂಥ ತಾಯಿ ಇದ್ದಾಗ ಹೇಳ್ಬೇಕನ್ನೋದು ಮನಸ್ಸು ಬರುತ್ತಾ? ಅದೇ ಮಾಯಾ. ಮಾಯಾ ಅನ್ನೋದು ಎಲ್ಲಿದೆ? ಹೆಣ್ಣು ಗಂಡು ಹಣ್ಣು ಮಾಯ ಎಲ್ಲ, ಇವನು ಪ್ರೀತಿನೂ ಕೂಡ ಮಾಯ ಆಗುತ್ತೆ ಒಂದೊಂದ್ಸರಿ. ಹೇಳ್ಬೇಕಂತ ಮನಸ್ಸೇ ಬರೋದಿಲ್ಲ. ಇಲ್ಲಿ ನಮ್ಮ ಆಶ್ರಮದಲ್ಲಿ ಮಲಗಿದ್ರೆ, ಹರಿಬೋಲ್ ಹರೇ ಕೃಷ್ಣ, 4 o'clock ಆಲ್ರೆಡಿ, ಅನ್ನೋದ್ರೆ half an hour ಇಸ್ ದೇರ್, ವಾಟ್ ಯು ಡೂಯಿಂಗ್, ಏನು ಮಾಡ್ತಾ ಇದೀಯಾ? ಅದಕ್ಕೆ ಮನೆಯನ್ನು ತೊರಿಬೇಕು ಅಂತ ಹೇಳ್ತಾನೆ. ಮಹಾತ್ಮನಾಗಿರ್ತಕ್ಕಂಥ ವಿದುರ ಧೃತರಾಷ್ಟ್ರನಿಗೆ ಏನು ಹೇಳ್ದ? ತೊರೆ ಮೊದಲು ಮನೆಯನ್ನು ತೊರೆದೋಗು, ಇಲ್ಲಿ ಮೋಹ ಪಾಷಾಣಗಳಿಂದ ನೀನು ಸಿಕ್ಕಾಕೊಂಡಿದ್ಯಾ, ಭೀಮ ಕೊಡುವರ್ತಕ್ಕಂಥ ಒಂದು ಎಂಜಲವನ್ನು ತಿನ್ನೋ ನಾಯಿ ರೀತಿ ನೀನು ಬಿದ್ದಿದೀಯಾ. ಇರೋದೇನಕ್ಕೆ? ಸಾಧು ಸಂತರು ಇರೋದಕ್ಕೆ, ಅದನ್ನು ಎಚ್ಚರಿಸಲಿಕ್ಕೆ, ನಿಮ್ಮನ್ನು ಬೇದು ಹೀಯಾಳಿಸಿ ಮಜಾ ತಗೊಳಕ್ಕಲ್ಲ. ಏನು ಬಿದ್ದಿದೀಯಾ ನೀನು? ಜೀವ ಜಾಗೋ ಗೌರ ಚಂದ ಬೋಲೆ. ಚೈತನ್ಯ ಮಹಾಪ್ರಭು ಬಂದಿರದೇನೋ, ನೀನು ಮಲ್ಕೊಂಡಿದೀಯಪ್ಪ, ನೀನು ಎದ್ದೇಳು, ಧರ್ಮ ತತ್ವಗಳನ್ನು ಅನುಸರಿಸಿ ಮತ್ತೆ ಮುಕ್ತವಾಗಿ ಆ ದೇವೋತ್ತಮ ಪರಮಪುರುಷನಿಗೆ ಹೋಗೋಕ್ಕೋಸ್ಕರವಾಗಿ ದೇಹ ಕೊಟ್ಟಿದೆ. ಯಾಕೆ? ಇಂದ್ರಿಯ ತೃಪ್ತಿಯನ್ನು ಅನುಭವಿಸಿ ಮತ್ತೆ ಭೋಗದಲ್ಲಿ ತೊಡಗಿ ಮತ್ತೆ ಪುನರಪಿ ಜನನ ಪುನರಪಿ ಮರಣಕ್ಕೆ ಯಾಕೆ ಬೀಳ್ತೀಯಾ ನೀನು? ಈ ಗುಂಡಿಯಲ್ಲಿ ಏಕೆ ಬೀಳ್ತಾ ಇದೆಯಾ ನೀನು? ಹೇಗೆ ಒಂದು ಹುಳು ಅಮೆದ್ಯದಲ್ಲಿ ಹುಳು ಮೆತ್ಕೊಂಡಿರುತ್ತೆ ಇವಾಗಲೂ. ಹೇಸಿಗೆಲ್ಲ ನೋಡಿದರೆ ಹುಳಗಳು ಹೆಂಗೆ ಇರುತ್ತಂದ್ರೆ, ಅದನ್ನು ಮೇಯೋ ಹುಳಗಳಿದ್ದಾಗ ಇಂದ್ರಿಯ ತೃಪ್ತಿಯನ್ನು ಭೋಗಿಸೋ ವ್ಯಕ್ತಿ ಅಂದರೆ ಅಂಥ ಹುಳಗಳಿಗೆ ಹೋಲಿಸಿದ್ರೆ ಶಾಸ್ತ್ರ. ಅಷ್ಟಷ್ಟು ಜನ್ಮಗಳನ್ನು ತಗೊಳ್ಬೇಕಾಗತ್ತೆ. ವ್ಯರ್ಥವನ್ನು ಮಾಡಬಾರ್ದು, ಸಮಯವನ್ನು ವ್ಯರ್ಥವನ್ನು ಮಾಡಬಾರ್ದು. ಇಂದ್ರಿಯ ತೃಪ್ತಿಗೋಸ್ಕರವಾಗಿ ವ್ಯರ್ಥ ಮಾಡಬೇಕು, ಧರ್ಮ ತತ್ವಗಳನ್ನು ಅರಿಯೋಕ್ಕೋಸ್ಕರ. ಯಾವಾಗ? ಹೇಗೆ ಭಕ್ತರು ಹೇಗೆ ಮಾಡ್ತಾರೆ? 24 ಗಂಟೆ ಭಗವಂತನ ನಾಮಸ್ಮರಣೆಯಲ್ಲಿ, ಭಗವಂತನ ವಿಚಾರದಲ್ಲಿ ಮಾಡ್ಕೊಂಡ್ಬಿಟ್ರೆ, ಹೇಗೆ ಒಂದು ವೆಹಿಕಲ್ ಅಲೈನ್ಮೆಂಟ್ ಮಾಡ್ತಿರಲ್ಲ, ಗಾಲಿಗೀಲಿ ಹೆಚ್ಚು ಕಡಿಮೆ ಆದರೆ ಟೈರ್ ಸಬಿಯುತ್ತದೋ, ಆಮೇಲೆ ನಿನ್ನ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ತಾನೇ ಬಂದುಬಿಡುತ್ತೆ. ಹಾಗೆ ಎಲ್ಲವೂ ನೀನು ಹಿಂದೆ ಬರುತ್ತೆ. ಮೊದಲು 24 ಗಂಟೆ ಹೇಗೆ ಕೃಷ್ಣ ಪ್ರಜ್ಞನಾಗೋದು, ಹೇಗೆ ನಾನು ಬಿಸ್ನೆಸ್ ಮಾಡೋದು, ಹೇಗೆ ನಾನು ಗಳಿಸೋದು, ಹೇಗೆ ಸಕ್ಸಸ್ ಆಗೋದು ಅಂತಲ್ಲ, ಅವೆಲ್ಲ ಕಿತ್ತಾಕು ಅಂತಾನೆ ಕೃಷ್ಣ. ಏನು ಕೊಡಬೇಕಾಗಿದೆಯೋ ಭಗವಂತ ಕೊಡ್ತಾನೆ. ಅಷ್ಟೇ ಧಾರ್ಮಿಕ ರೂಪದಲ್ಲಿ ಸೇವೆಗಳಲ್ಲಿ ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಇವನ್ನೆಲ್ಲನೂ ಕೂಡ ಶಿಕ್ಷೆಗಳನ್ನು ಇಟ್ಟು, ಇನ್ನೇನಾದರೂ ಒಂದು ರೂಲ್ಸ್ ಫಾಲೋ ಮಾಡದಿದ್ದರೆ ನಿನಗೆ ಹೇಗೆ ಪೊಲೀಸರು ಗೀಲೀಸರು ಸಹ ಕೊಡ್ತಾರಲ್ಲ, ಅವನ್ನೆಲ್ಲ ಇಟ್ಟಿದ್ದಾನೆ. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲ ಇಂದ್ರಿಯಗಳು ಬೇಡುತ್ತೆ. ಧರ್ಮ, ಅರ್ಥ ಆಯಿತು, ಕಾಮ, ಎಸ್ ಮದುವೆ ಆಯಿತು, ಆಮೇಲೆ ಮೋಕ್ಷದೆಡೆಗೆ ಚಿಂತೆ ಮಾಡು, ಅದರ ಮೇಲೆ ಮತ್ತೆ ಸಿಕ್ಕಾಕೊಳ್ಬೇಡ ಅಂತ ಶಾಸ್ತ್ರ ಎಚ್ಚರಿಕೆ ಹಾಕುತ್ತೆ. ಹಾಗೆ ಮತ್ತೆ ಈ ಅಸ್ತಿತ್ವದ ಒಂದು ಮಾರ್ಗದಲ್ಲಿ ಹೋಗಬೇಕು. ಇಲ್ಲಾದರೆ ಏನಾಗುತ್ತೆ? ರಾಗ ದ್ವೇಷ ಮುಕ್ತ ಇಸ್ತು ವಿಷಯಾನಿಂದ್ರಿಯಶ್ಚರನ್ ಆತ್ಮವಶ್ಯರ್ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಗಮನ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯವನ್ನು ಪಡೆಯಬಲ್ಲ. ಇವನನ್ನು ನಿಯಂತ್ರಣ ಮಾಡಬೇಕು, ತುಂಬ ಕಷ್ಟ. ನಿಯಂತ್ರಣ ಯಾರಿಗೆಲ್ಲ ಹೇಳಿ, ಎಲ್ರಿಗೂ ಕಷ್ಟ ಇದೆ. ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದು ತುಂಬ ಕಷ್ಟ. ಆದರೆ ವೃಷಿಕೇನ ವೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಇಂದ್ರಿಯಗಳಿಂದ ಇಂದ್ರಿಯ ಒಡೆಯನನ್ನು ನಾವು ಸ್ವೀಕಾರ ಮಾಡಿದಾಗ ಆ ಇಂದ್ರಿಯಗಳು ಶಾಂತವಾಗುತ್ತೆ. ಆ ನವರಂಧ್ರಗಳಲ್ಲೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಹುಡುಕುತ್ತೆ, ಆನಂದವನ್ನು ತೆಗೆದು ಆವಾಗ ಮನುಷ್ಯ ಶಾಂತವಾಗಿ ಭಗವಂತನ ನಾಮಸ್ಮರಣೆಯನ್ನು ಆನಂದಿಸಬಲ್ಲ. ಇಲ್ಲದ್ರೆ ಅವು ತೊಂದರೆ ಕೊಡ್ತಾ ಇರುತ್ತೆ. ಅವನ ಕಂಟ್ರೋಲ್ ವಿಷಸರ್ಪಗಳಿದ್ದ ಹಾಗೆ ಅವೆಲ್ಲನು. ಆ ವಿಷಸರ್ಪಗಳನ್ನು ಮಾಡಬೇಕಂದ್ರೆ ಮಂತ್ರ ಪಠನೆಯಿಂದ ಒಬ್ಬ ಯೋಗಿ ಹಾವುಗಳನ್ನು ಕಂಟ್ರೋಲ್ ಮಾಡ್ತಾನೆ. ಅದು ಇಂದ್ರಿಯಗಳನ್ನು ಈ ಮಂತ್ರ ಪಠನೆಗಳಿಂದ ಕಂಟ್ರೋಲ್ ಮಾಡ್ಬೋದು. ಆ ವಿಷಸರ್ಪಗಳಂತೆ ಅವು ಶಕ್ತಿಶಾಲಿಯಾಗಿದ್ದರೂ ಕೂಡ ಸಹನೆಯಿಂದ ಕೂತ್ಕೊಳ್ಳೋದಲ್ಲ ವ್ಯಕ್ತಿ.
ಇವನ್ ಮಾಡಲಿಲ್ವೋ, ಭಗವಂತ ನಿನ್ನ ಪ್ರೀತಿ ಮಾಡಲಿಲ್ವೋ, ಪ್ರೀತಿ ಪ್ರೇಮ ಮೋಹಕ್ಕೆ ಭೌತಿಕ ಅಟ್ಯಾಚ್ ಆಗಲೇಬೇಕು. ಅದನ್ನು ತೊಡಿಲಿಕ್ಕೆ ಆಗೋದೇ ಅಲ್ಲ. ಮನುಷ್ಯನಿಗೆ ಬೇಕದು. ನಿನಗೆ ಇನ್ನೊಂದು ತೃಪ್ತಿ ಇಂದ್ರಿಯಕ್ಕೆ ನೀನು ಕೊಡಲಿಲ್ಲೋ, ಆ ತೃಪ್ತಿ ಇಂದ್ರಿಯ ಇನ್ನೂ ಬಯಸ್ತಾ ಇರುತ್ತದು. ಅದಕ್ಕೆ ಹೈಯರ್ ಟೇಸ್ಟ್, ಉನ್ನತವಾಗಿರ್ತಕ್ಕಂಥದ್ದು ಟೇಸ್ಟ್ ಏನು? ಹೈಯರ್ ಟೇಸ್ಟ್. ನಾನು ಹೇಳ್ತಿರೋದು ಹೈಯರ್ ಟೇಸ್ಟ್ ಅದಲ್ಲ, ಎಲ್ಲರ ಮನಸ್ಸಲ್ಲೇ ಹೋಗ್ಬಿಡುತ್ತೆ. ಹೈಯರ್ ಟೇಸ್ಟ್ ಅಂದ್ರೆ ಏನು? ಅದಕ್ಕೆ ಕೃಷ್ಣ ಪ್ರಸಾದ. ಕೆಲವೊಬ್ರಿಗೆ ತಿನ್ನೋಕೆ ಏನೂ ಆಗೋದಿಲ್ಲ, ಅದಕ್ಕೆ ಹೈಯರ್ ಟೇಸ್ಟ್ ಅಂತ ಓಪನ್ ಮಾಡಿದ್ರು. ತೊಗೊಂಡೋಗಿ ಹೈಯರ್ ಟೇಸ್ಟ್ ಎಂಜಾಯ್ ಮಾಡಿ ಅಂತ. ಅದು ಹೈಯರ್ ಟೇಸ್ಟ್ ಅಂದ್ರೆ ಹರಿನಾಮ. ನಿಜವಾದ ಭಕ್ತನಿಗೆ ಎಂಜಾಯ್ಮೆಂಟ್ ಅಂದ್ರೆ ಏನು ಗೊತ್ತಾ? ಹರಿನಾಮವನ್ನು ಕೇಳೋದ್ರಲ್ಲಿದೆ ಆನಂದ. ಪ್ರಭುಪಾದರು ಹೇಳ್ತಾರೆ, ಯಾರು ಚೆನ್ನಾಗಿ 4 ಬಾರಿ ಹರಿನಾಮವನ್ನು ಯಾರು ಕೇಳ್ತಾರೋ ಅವರು ಈ ಭೌತಿಕ ಪ್ರಪಂಚನ ಎಕ್ಸ್ಟೆಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಎಂದಾದರೂ ಕೇಳಿದರೆ ನೀವು? ಚೆನ್ನಾಗಿ ಕೇಳಿ, ಅದ್ರ ನೋಡಿ ಹೆಂಗೆ ಬರುತ್ತೆ, ಆನಂದ ಬರುತ್ತೆ. ಇನ್ನೊಬ್ಬರನ್ನ ಹೀಯಾಳಿಸೋದು ಬರೋಲ್ಲ, ಇನ್ನೊಬ್ಬರನ್ನ ಇದನ್ನು ಮಾಡೋಕೆ ಬೇಕಾಗಲ್ಲ, ಯಾರ ಬಗ್ಗೆ ಮಾತಾಡಬೇಡ. ನಾನು ಎದ್ದು ಹೇಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ನಾನು ಜಪ ಮಾಡಲಿ ಅಂತ ಕಾತರತೆ ಬರ. ಆ ವ್ಯಕ್ತಿ ಸಂಪೂರ್ಣವಾಗಿ ಮುಕ್ತನಾಗಿ ತನ್ನ ಪಾತಿವ್ರತೆಯನ್ನು ಕಾಪಾಡ್ಕೋಬೋದು, ಶುದ್ಧನಾಗಿರಬಲ್ಲ ವ್ಯಕ್ತಿ. ಹೇಗೆ ಕಮಲದ ಹೂವು, ಕಮಲದ ಬಳ್ಳಿ ಒಂದು ಕೊಳೆಚೆಯಲ್ಲೇ ಬೆಳೆದಿರುತ್ತೆ, ಆದರೆ ಯಾವುದು ಕೊಳೆಚೆ ಕಂಡುಕೊಳ್ಳೋದಂಗೆ ನಿಂತ್ಕೊಳ್ಳೋದು. ಅದಕ್ಕೆ ನೀವು ಕೊಳೆಚೆ ಉಗಿರಿ ಮತ್ತು ಕೆಳಗೆ ಹಾಕುತ್ತದೆ. ಅದೇ ರೀತಿ ವ್ಯಕ್ತಿ ಭೌತಿಕ ಪ್ರಪಂಚದಲ್ಲಿ ಏರಿಳಿತಗಳು ಇರಬಹುದು, ಕೋಟಗಳಿರ್ಬೋದು, ಏನೋ ಅಧಾರ್ಮಿಕವಾಗಿರ್ಬೋದು, ಭಕ್ತ ಮಾತ್ರ ಯಾವುದಕ್ಕೂ ಅಟ್ಯಾಚ್ ಆಗಿರೋದು. ಈ ಪ್ರಪಂಚದಲ್ಲಿ ಅಡ್ಡಾಡಬೇಕು. ಅಯ್ಯೋ ಅಲ್ಲೆಲ್ಲ ಲೇಡೀಸ್ ಇದ್ದಾರೆ ಹೋಗಬಾರ್ದು, ಅಲ್ಲೆಲ್ಲ ಪುರುಷರಿದ್ದಾರೆ ಹೋಗಬಾರ್ದು, ಅವರಿದ್ದಾರೆ ಇವ್ರದ್ದು. ನಾವೆಲ್ಲರಿಗೂ ಬೋಧನೆ ಮಾಡಬೇಕು. ಹೋಗ್ತಾ 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 ಅದೆಲ್ಲ ಕೂಡ ವೈರಾಗ್ಯ ಬರ್ತಾ ಹೋಗ್ಬೇಕು, ಮೋಹನೇ ಬರಬಾರದು. ಅದು ಕೃಷ್ಣ ಪ್ರಜ್ಞೆಯಲ್ಲಿ ನೀನು ಎಷ್ಟು ತೊಡಗಿದೆ ಅನ್ನೋದು ಅದು ನಿನ್ನಲ್ಲಿ ಇರ್ತಕ್ಕಂಥ ಮೀರರ್ ಮುಂದ್ಗಡೆ ಇದ್ದಾಗ ಹೇಗೆ ಅನಿಸುತ್ತೆ? ನನ್ನ ಮುಖ ಹೇಗಿದೆ ಅಂತ ಇನ್ನೊಬ್ರು ನೋಡು ಅನ್ನೋ ಕೇಳಬೇಕಾ? ಎಲ್ಲನೂ ಗೊತ್ತಾಗತ್ತೆ. ಹೆಂಗೆ ಅಲಂಕಾರ ಮಾಡ್ಕೊಳ್ತೀರಿ ನೋಡಿ, ಅಲ್ಲಿ ಇಲ್ಲಿ ಹೆಂಗಾಗಿದೆ, ಅಲ್ಲಿ ಹಾಕಿ ಹಿಂಗೆ ಬೊಟ್ಟು ಇಲ್ಲೆತ್ತಿದೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತೀನಿ. ಅದೇ ರೀತಿ ಸಾಕ್ಷಾತ್ಕಾರಿ ಆಗಿರ್ತಕ್ಕಂಥ ವ್ಯಕ್ತಿ ನಾನು ಮುಂದುವರಿತಾ ಇದ್ದೇನೋ ಇಲ್ಲ ಅಂತ ಗೊತ್ತಾಗತ್ತೆ. ಇಂದ್ರಿಯ ವಸ್ತುಗಳನ್ನು ಕಂಡಾಗ ಎದುರಿಗೆ ಬಂದಾಗ ಅವನು ಧೃತಿಗೆಡೋದಿಲ್ಲ. ಎಲ್ಲವೂ ಭಗವಂತನ ವಿಭಿನ್ನ ಅಂಶ. ಭೇದ ಭಾವಗಳನ್ನು ನೋಡೋದಲ್ಲ, ದೇಹಗಳನ್ನು ನೋಡೋದಲ್ಲ ವ್ಯಕ್ತಿ. ಅದಕ್ಕೋಸ್ಕರ ಈ ತತ್ವಗಳನ್ನು ಶ್ರದ್ಧಾ ಮತ್ತು ಭಕ್ತಿಗಳಿಂದ, ಪ್ರೀತಿ ಮತ್ತು ಭಕ್ತಿಗಳಿಂದ ಕೇಳಿದಾಗ ಭಗವಂತ ಅವನನ್ನು ಕಟ್ಟಾಗಬಲ್ಲ. ನಾವು ಮೊನ್ನೆ ಮುಗಿಸಿದ್ವಿ, ಏನು ದಾಮೋದರ ಮಂತು 2 ದಿವಸ ಆಯಿತು. ಏನು ಯಶೋಧ ಮಾತೆ ಏನು ಕಟ್ಟಿದ್ಲು ಕೃಷ್ಣನನ್ನು? ಹಗ್ಗದಿಂದ ಕಟ್ಟೋದು. ಯಾವ ರೀತಿಯಿಂದ ಕಟ್ಟಿದ್ಲು? ಪ್ರೀತಿ ಮತ್ತು ಭಕ್ತಿಯಿಂದ. ಎರಡನ್ನೇ ವಿಚಾರ ಮಾಡಿ ಕಟ್ಟಬಹುದು ಕೃಷ್ಣನ ಕಟ್ಟಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವನೆಲ್ಲರನ್ನೂ ಮೋಹಗೊಳಿಸ್ತಾನೆ. ಇವನು ಮನ್ಮಥನೂ ಕೂಡ ಬಾಣ ಬಿಡೋನು, ಅವನೂ ಕೂಡ ಮೋಹಗೊಳಿಸಿ ಬಾಣ ಕಿತ್ತು ಬಿಸಾಕ್ತಾನು. ಆದರೆ ಒಂದೇ ಒಂದು ರಾಧಾರಾಣಿಗೆ ಅವನು ಮಾತ್ರ, ಗೋಪಿಯರಿಗೆ ಮಾತ್ರ ಅಟ್ರಾಕ್ಷನ್ ಆಗೋದು ಬಿಡೋದಲ್ಲ. ಯಾಕೆ? ಅವರು ಪ್ರೀತಿ ಅಲ್ಲ, ಅವರಲ್ಲಿ ಇರ್ತಕ್ಕಂಥ ಸೌಂದರ್ಯ ಅಲ್ಲ, ಅವರಲ್ಲಿ ಪ್ರೀತಿ ಮತ್ತು ಭಕ್ತಿ ನೋಡಿ ಕೃಷ್ಣ ಸೋತಾನೆ. ಅವನು ಯಾರಿಗೂ ಕೂಡ ಮೋಹ ಹೋಗೋದಿಲ್ಲ. ನಿನ್ನಲ್ಲಿ ಪ್ರೀತಿ ಭಕ್ತಿ ಇತ್ತು, ಅದಕ್ಕೆ ನೀನು ವೃಂದಾವನಕ್ಕೆ ಯಾರಾದರೂ ಹೋಗಿದ್ದೀರಾ? ಎಷ್ಟು ಜನ ವೃಂದಾವನಕ್ಕೆ ಹೋಗಿದ್ದೀರಾ? ಬಂಕೆ ಬಿಹಾರಿ ದರ್ಶನ ಮಾಡಿದ್ದೀರಾ? ಅವ್ರು ಹೆಂಗೆ ನೋಡಿ ಮುಚ್ಚಿ ತೆಗಿತಿರ್ತಾರೆ. ಆವಾಗವಾಗ ಭಗವಂತನ ದರ್ಶನ ಮಾಡೋಕ್ಕೆ ಬಿಡೋದಿಲ್ಲ. ನಿನ್ನಲ್ಲಿ ಪ್ರೀತಿ ಭಕ್ತಿ ಅಂದರೆ ಅವ್ನು ಓಡೋಡಿ ಬಂದು ಹೋಗ್ಬಿಡ್ತಾನೆ ನಿನ್ನ ಹಿಂದ್ಗಡೆ. ಅದು ಅವ್ರಿಗೆ ಭಯ ಇದೆ, ಅವ್ನು ಹೋಗ್ಬೇಡ, ನೀನು ಇಲ್ಲೇ ಕೂತ್ಕೋ ಅಂತ. ಅದಕ್ಕೆ ಭಗವಂತನ ಗೆಲ್ಲಕ್ಕಾಗೋದು ಇದನ್ನೊಂದೇ ಮಾತ್ರ. ಇವನ್ನು ನಾವೆಲ್ಲನೂ ನೋಡ್ತಾ ಹೋದಾಗೆ, ಶಾಸ್ತ್ರಗಳನ್ನು ನೋಡೋದೆ ಅಧಿಕಾರ ತತ್ವ ಇದೆ. ಇವನು ಯಮದೂತರು ಕೂಡ ಯಾರು ಅಜಾಮಿಳನ ಬಂಧನ ಮಾಡೋಕ್ಕೆ ಹೋದಾಗ ವಿಷ್ಣು ದೂತರು ಬಂದು ಕೇಳ್ತಾರೆ, ಧರ್ಮ ಅಂದರೆ ಏನಂತ ತಿಳ್ಕೊಂಡಿದ್ಯಾ ನೀನು ಅಂತ ಕೇಳಿದ್ರೆ, ಅವಾಗ ಯಮದೂತರು ಏನು ಹೇಳ್ತಾರೆ ಗೊತ್ತಾ? ವೇದಗಳ ನಿಯತವಾಗಿರೋದು ಧರ್ಮ, ಅದಕ್ಕೆ ವಿರುದ್ಧವಾಗಿರೋದು ಅಧರ್ಮ. ವೇದಗಳೇ ಸಾಕ್ಷಾತ್ ದೇವೋತ್ತಮ ಪರಮಪುರುಷಾದ ನಾರಾಯಣ, ಅವು ಸ್ವಯಂಭೂ. ಇದನ್ನು ನಾವು ಯಮರಾಜನಿಂದ ಕೇಳಿದ್ದೇವೆ. ಅವನೇನು ಹೇಳ್ತಾನೆ? ಯಮರಾಜನಿಂದ ಕೇಳಿದ್ದೇವೆ ಅಂತ ಹೇಳ. ಆದರೆ ವೇದಗಳೇನು ಹೇಳುತ್ತೆ? ಕಾಮ ಕರ್ಮಗಳನ್ನು ಹೇಳುತ್ತೆ. ಫಲಗಳನ್ನು ತಗೊಳ್ಳೋದು ಹೇಗೆ ಅಂತ ಹೇಳುತ್ತೆ. ಕಂಕಣ ಸುತ್ತಿ ಮೈಲಾರಿಗೆ ಬರೋದು ಅಂತ ಹೇಳುತ್ತೆ. ಆದರೆ ವೇದಾಂತ ಭಾಗವತಮ ಹೇಳುತ್ತೆ ನೇರವಾಗಿ ಭಗವಂತನ ಸ್ವೀಕಾರ ಮಾಡೋದನ್ನು ಹೇಳುತ್ತೆ. ಎಲ್ಲ ಶಾಸ್ತ್ರಗಳ ಸಾರ ಏನು ಸಾರ? ಭಗವಂತನ ನಾಮಸ್ಮರಣೆ, ಹರಿನಾಮ ಕೀರ್ತನೆ ಇದೆಯಲ್ಲ, ಹರೇ ಕೃಷ್ಣ ಮಹಾಮಂತ್ರ, ಎಲ್ಲ ವೇದಗಳ ಸಾರ ಅದು ತೆಗೆದಿಟ್ಟಿದ್ದಾನೆ ಕೃಷ್ಣ. ಅದೊಂದೇ ಸಾಕು, ಬೇರೆ ಇನ್ಯಾವ ಮಂತ್ರಗಳು ಬೇಕಾಗಿಲ್ಲ. ಎಲ್ಲ ಮಂತ್ರವೂ ಅದರಲ್ಲಿ ಅಡಗಿದೆ. ಇವನು ಓಮನು ಕೂಡ ಅದರಲ್ಲಿದೆ. ಹರಿನಾಮ ಜಪ ಮಾಡ್ತಾ ಇದ್ರೆ ಆ ಓಂ ಜಪ ಮಾಡುವಂಥ ಶಕ್ತಿನೂ ಕೂಡ ಅದರಲ್ಲಿದೆ. ಅದಕ್ಕೆ ಭಕ್ತ ಏನಾದರೂ ಕೂಡ ಮಾಡಬಲ್ಲ ಅಂಥ ವ್ಯಕ್ತಿತ್ವವನ್ನು ಮಾಡ್ತಾನೆ.
ನೀನು ಅಧಮನಾಗಿದ್ದರೂ ಕೂಡ ಉನ್ನತವಾಗಿರ್ಬೋದು ವ್ಯಕ್ತಿ. ಆ ಹರಿನಾಮ ಒಂದೇ ಸಾಕು. ಅದಕ್ಕೆ ಭಗವಂತ ಇಂಥ ಅಥಾರಿಟಿಯನ್ನು ಫಾಲೋ ಮಾಡೋದ್ರಿಂದ ನಮಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಎಂಬ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ ಹೇಳ್ತಾನೆ, ಇಮಂ ಇಮಸ್ವತೆ ಯೋಗಂ ಪ್ರೋಕ್ತಮಾನಹಂ ಅವ್ಯಯಂ ಯುವಸ್ಮಾನ್ ಮನವೇ ಪ್ರಾಹ ಮನುರಿಕ್ಷಾಕ್ವೇ ಭ್ರವಿತ್. ದೇವೋತ್ತಮ ಪರಮಪುರುಷ ಹೇಳ್ತಾನೆ, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ ಅಂದರೆ ಸೂರ್ಯನಿಗೆ ಹೇಳಿದೆ, ವಿವಸ್ವಾನ ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ. ಹೀಗೆ ಪರಂಪರೆಯಿಂದ ಇದು ಬಂದಿದೆ. ಇದು ಹಾಗೇ ಬಂದಿಲ್ಲ. ಅದಕ್ಕೆ ವೇದವನ್ನು ಅರ್ಥ ಮಾಡಿಕೊಳ್ಳೋ ಒಂದೇ ಮಾರ್ಗ ಏನಂದರೆ ಅಧಿಕಾರದಿಂದ, ಗುರುಗಳಿಂದ ಕೇಳಬೇಕು. ಶ್ರವಣ ಯಾರಿಂದ ಮಾಡಬೇಕು? ಬೇರೆ ಇನ್ಯಾರೋ ದುಡ್ಡು ಕೊಟ್ಟು ಏನು ಭಾಗವತ ಸಪ್ತಾಹ ಅಂತ ಆ ಸಪ್ತಾಹ ದುಡ್ಡು ಮಾಡೋರಿಂದಲ್ಲ. ಶುದ್ಧವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಯಾರಿದ್ದಾರೋ, ಪ್ರಮಾಣೀಕೃತರಾಗಿದ್ದಾರೋ ಅಂಥವರ ಬಾಯರ ಮುಖಾರವಿಂದ ಶಬ್ದಗಳನ್ನು ಕೇಳಿದ ಮೇಲೆ ಮೋಹ ಹೊರಟು ಹೋಗುತ್ತೆ. ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಅಂತಿಮವಾಗಿ ಏನನ್ಬೇಕು? ನಾನು ಭಗವಂತನ ನಾನು ಉದ್ದಿಷ್ಟವಾಗಿರೋದು ಮನುಷ್ಯ ಜನ್ಮ ಕೊಟ್ಟಿರೋದು ಏನಕ್ಕೋಸ್ಕರ? ಭಗವಂತನ ನಾಮಸ್ಮರಣೆ ಮಾಡಿ ಅವನು ಅರಿತುಕೊಂಡು ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗೋದು. ಎದಕ್ಕೆ ಹೋಗೋದು? ಇಲ್ಲಿ ಶಾಶ್ವತವಾಗಿ ಇರಲಿಕ್ಕಲ್ಲ. ಇಲ್ಲೇನೇ ನೀನು ಮಾಡು, ಒಂದು ದಿವಸ ಬಿಟ್ಟು ಹೋಗಬೇಕು. ಕತ್ತೆ ಥರ ಬೆಳಗಿಂದ ರಾತ್ರಿ ದುಡಿದು ಎಲ್ಲನೂ ಕೂಡ ಇನ್ನೊಬ್ಬರ ಕೈಯಲ್ಲಿ ಇಟ್ಬಿಟ್ಟು ಆ ಮಕ್ಕಳು ಹೊಡೆದು ಆಸ್ತಿ ಹಂಚ್ಕೊಳ್ಳೋದಕ್ಕೆ ಇರಬೇಕು. ಇದು ಬೇಕಾಗಿದೆಯಾ? ಅದನ್ನು ಯಾವಕ್ಕೆ ಕಳಿಸ್ಬೇಕು? ಧರ್ಮ ತತ್ವಗಳನ್ನು ಪಾಲನೆ ಮಾಡಲಿಕ್ಕೆ, ಪ್ರಚಾರ ಆಗಲಿಕ್ಕೆ ಅದನ್ನು ಹಾಕಬೇಕು ಒಂದು ಸರಿ. ಆವಾಗ ನೋಡಿ ಪ್ರಸಾದವಾಗಿ ಇರುತ್ತೆ. ಪ್ರಸಾದ ಪ್ರತಿಯೊಂದು ಯಾವ ಮಕ್ಕಳೂ ಕೂಡ ಹೊಡೆದಾಡೋದಿಲ್ಲ, ಆನಂದಭರಿತವಾಗಿ ಕಳಿಸ್ತಾರೆ, ಧಾರ್ಮಿಕವಾಗಿಯೇ ಉಳಿತಾರೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಬಲಿ ಮಹಾರಾಜ ಯಾರವನು? ಪ್ರಹ್ಲಾದ ಮಹಾರಾಜನ ಮೊಮ್ಮಗ. ಅವನು ಅಧಾರ್ಮಿಕವಾಗಿದ್ದ, ರಾಕ್ಷಸ ಆಗಿದ್ದ. ಆದರೆ ಕೊನೆಯಲ್ಲಿ ವಿಷ್ಣು ಎದುರುಗಡೆ ಬಂದ ನಿಂತ ಶುಕ್ರಾಚಾರ್ಯರು ಹೇಳ್ತಾರೆ, ಕೊಡಬೇಡ ಅವನು ವಿಷ್ಣು. ಅವನು ನೀವೇನು ಹೇಳಿದ್ದು ಗುರುಗಳೇ? ವಿಷ್ಣು ಬಂದಾಗ ತ್ಯಾಗ ಮಾಡಬೇಕಂತ ಹೇಳಿದರೆ ಇವಾಗ ಬೇಡ ಅಂತ ಹೇಳ್ತಿದ್ದೆ. ನನ್ನ ಗುರುನೇ ನೀನಲ್ಲ. ಶಾಸ್ತ್ರ ಏನಂತ? ಗುರುನ ತ್ಯಾಗ ಮಾಡಿದ್ರೆ ಎಲ್ಲ ಸರ್ವಸ್ವವನ್ನು ಕಳ್ಕೊಳ್ತಾನೆ. ಅವನು ಹೇಳ್ತಾನೆ ಎಲ್ಲ ಶಾಸ್ತ್ರಗಳನ್ನು. ಆದರೂ ಸಹಿತ ನಾನು ಕಳ್ಕೊಂಡ್ರೂ ಪರವಾಗಿಲ್ಲ, ನೀವು ಬೇಡ, ನನ್ನ ಆಸ್ತಿ ಅಂತಸ್ತು ಬೇಡ, ಸರ್ವವನ್ನು ಆ ವಿಷ್ಣುವಿಗೆ ಅರ್ಪಿಸ್ತೇನೆ, 3 ಹೆಜ್ಜೆ ತಗೋ ಅಂತ ಹಾಕ್ತಾನೆ. ಕೃಷ್ಣ ಏನು ಹೇಳ್ತಾನೆ? ಅವ್ನಿಗೇನು ಬೇಕು ಕೇಳು ನಿನಗೆ? ಬಲಿ ಮಹಾರಾಜ ನಿನಗೇನು ಬೇಕು ಕೇಳು? ಏನು ಬೇಡ, ನಿನ್ನ ಪಾದಾರವಿಂದ ಸಿಕ್ತಲ್ಲ ನನಗೆ, 3ನೇ ಹೆಜ್ಜೆ ಎಲ್ಲಿಡ್ಲೇ ಮೂರ್ಖ ಅಂದಾಗ ಏನು ಹೇಳ್ತಾನೆ? ಹಾಕು ನನ್ನ ತಲೆ ಮೇಲೆ. ಕೇಳ್ತಾನೆ, ಏನು ಬೇಕು ಕೇಳು, ಕೊಟ್ಬಿಡ್ತೀನಿ ನಿನಗೆ. ವಿಶ್ವನೇ ನಂದು, ನಿನಗೆ ಕೇಳು, ನೀ ನನ್ನ ಮಗ, ಇವಾಗ ನನಗೆ ಪ್ರೀತಿ, ನಾನು ನಿನ್ನ ಕೊಡ್ತೀನಿ, ಕೇಳು ಅಂತ ಹೇಳ್ತಾನೆ. ಏನು ಬೇಡ, ಬೇಡ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ನಿನಗೆ ಇಂದ್ರಲೋಕ ಬೇಕನ್ನೋದಿತ್ತಲ್ಲ, ಪಾತಾಳ ಲೋಕ ಹೋಗೋದು, ಅಲ್ಲಿ 1000 ಪಟ್ಟು ನಾನು ಇದು ಕೊಡ್ತೇನೆ ನಿನಗೆ, ಸವಲತ್ತು ಕೊಡ್ತೇನೆ, ನಿನಗೆ ಯಾವ ರಾಕ್ಷಸರು ಬರೋದಿಲ್ಲ. ರಾವಣ ಒಂದು ಸರಿ ಯುದ್ಧ ಮಾಡೋಕ್ಕಲ್ಲಿ ಹೋದರೆ ಆ ವಾಮನ ಏನು ಮಾಡ್ತಾನೆ ಗೊತ್ತಾ? ಬರೇ ಹೆಬ್ಬಟ್ಟಿಂದ ಅವನು ದುಡಿದಕ್ಕಾಗಿ 2500 ಮೈಲು ಹೋಗಿ ಹಿಂದೆ ಬಿದ್ದಿದ್ದಂತ. ಅವನ ಶಕ್ತಿ ಎಷ್ಟಿರಬೇಕು? ಬರೀ ಒಂದು ಹೆಬ್ಬೆಟ್ಟು, ಜಸ್ಟ್ ಒಂದು ಹೆಬ್ಬೆಟ್ಟಿಂದ ಅವನು ತೂರಿದ್ದಕ್ಕೋಸ್ಕರ 2500 ಮೈಲು ಹೋಗಿ ಹಿಂದೆ ಬಿದ್ದಿದ್ದ. ಅಷ್ಟು ಅಗಾಧವಾದ ಫಲಿತಾಂಶ. ಆ ದೇವೋತ್ತಮ ಪರಮಪುರುಷನ ಆಶ್ರಯ ತಗೊಳ್ತೀನಿ. ಎಂಥ ಭಾಗ್ಯ ನನ್ನ ಮನುಷ್ಯ ಜನ್ಮದಲ್ಲಿ. ಆ ಹರಿಯನ್ನು ನೆನೆಸುವಂಥ ಭಾಗ್ಯ ಒಂದು ಬರಿ ಕೊಟ್ಟಿದ್ದಾನೆ, ಅಂಥ ಗುರು ಸಿಕ್ಕಿದೆ, ಅಂಥ ದೀಕ್ಷಾ ಎಲ್ಲ ತಗೊಂಡಿದ್ದೀನಿ, ಸರ್ವಸ್ವವನ್ನು ತ್ಯಾಗ ಮಾಡೋಕ್ಕೆ ಇನ್ನೇನು ಆಗಿದೆ ನಿನ್ನ ಗಂಟು ಅಂತ ಕೇಳುತ್ತೆ ಶಾಸ್ತ್ರ. ಅದೆಂಥ ಭಾಗ್ಯ ಅದು, ಶಾಶ್ವತ ಮನೆ ಅದು. ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿರೋದ ನನ್ನ ಮನೆ ನಿಜವಾಗಲು, ಅಲ್ಲಿಗೆ ಹೋಗಬೇಕು. ಆದರೆ ಯಾಕೆ ಈ ಮೋಹ ಬಂಧನ? ಹೇಗೆ ಒಂದು ದಾಸರು ಒಂದು ಮಾತು ಹೇಳ್ತಾರೆ, ಆಡುವ ಮಕ್ಕಳು ಮನೆಯ ಕಟ್ಟಿದರು ಸಮಯವಾಗಿತ್ತೆಂದು ಕೆಡಿಸಿ ಓಡಿದರು ಅಂತ ಹೇಳ್ತಾರೆ. ಆಡು ಮಕ್ಕಳು ಎಲ್ಲಿ ಆಡ್ತಾರೆ? ಸಮುದ್ರ ದಂಡೆಯಲ್ಲಿ ಆಡ್ತಾರೆ. ಮನೆ ಕಟ್ತಾರೆ ಹೊಸಿಗಿಂದ. ಮಕ್ಕಳು ಹೇಳ್ತಾರೆ, ಬರೀ ಮಕ್ಕಳೇ, ಅಪ್ಪ ನನಗಿನ್ನೂ ಮನೆ ಬಾರೋ, ಅದೆಲ್ಲ ಸುಮ್ಮನೆ ಬಿಡೋ ಹುಚ್ಚ, ಅದನ್ನೆಲ್ಲ ಮಣ್ಣಲ್ಲಿ ಆಡ್ತಾರೋ ಅವ್ರು ಲಾಡ್ಸಿಗೆ ಕೆಡಿಸಿಬಿಟ್ಟು ಬಂದುಬಿಡ್ತಾರೆ. ನೀನು ಹಾಗೆ ನೀನೆಲ್ಲಿ ಆ ಗರ್ಭ ಶ್ರೀಮಂತನ ಮನೆ ಕಟ್ಟು, ದೊಡ್ಡ ದೊಡ್ಡ ಕಾರು, BMW, ಆ ಕಾರು, ಈ ಕಾರು, ಇಂಟೀರಿಯರ್ ಎಲ್ಲ, ಲಾಸ್ಟಿಗೆ ನೀನೆಲ್ಲ ಮಲಗೋದು 6-3 ಎಕರೆಗಟ್ಟಲೆ ಮನೆ ಕಟ್ಟಿದ್ರು ಕೂಡ ನೀನು ಮಲಗೋದಲ್ಲಿ 6-3 ಅಷ್ಟೇ, ಒಂದು ಮೂಲೆಯಲ್ಲೇ. ಲಾಸ್ಟ್ಗೆ ಹೋಗೋದಲ್ಲಿ ಅದನ್ನು ಕೂಡ ನಿನಗೆ ಹಾಕೋದಿಲ್ಲ, ಮಣ್ಣಲ್ಲಿ ಕೆದಕಿ ಹಾಕ್ತಾರೆ ನಿನ್ನ. ಇಷ್ಟಕ್ಕೋಸ್ಕರನಪ್ಪ ನಿನಗೆ ಅಂತಿಮವಾಗಿ ನೀನು ಮಾಡಿದ್ದು. ಕೃಷ್ಣ ಶಾಸ್ತ್ರ ಹೇಳುತ್ತೆ, ಅಂತ್ಯಕಾಲೇ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ನಿನಗೇನು ಬರಬೇಕಾಗಿತ್ತು? ನಾರಾಯಣ ಸ್ಮೃತಿ. ಆದರೆ ನೀನೇನು ಮಾಡಿದೆಯಾ? ಪೆಟ್ಟು ಡಾಗು, ಆ ಡಾಗು, ಈ ಡಾಗು, ಈ ಬಿಕ್ಕಿ, ಆ ಬಿಕ್ಕಿ, ಈ ಪಿಂಕಿ ಕಟ್ಟಿದೆಯಾ. ಲಾಸ್ಟ್ಗೆ ಅವೇನಾದರೂ ನೆನಪು ಬಂತಂದರೆ ಲಾಸ್ಟ್ಗೆ ಪೆಟ್ಟು ಡಾಗ್ ಆಗಿ ನೀನು ಹುಟ್ಟಬೇಕಾಗತ್ತೆ. ಭರತ ಮಹಾರಾಜ ಹೀಗಾಯ್ದ, ಎಲ್ಲವನ್ನೂ ತ್ಯಾಗ ಮಾಡಿದ.
ಧರ್ಮವನ್ನು ಪಾಲನೆ ಮಾಡೋಕ್ಕಾಗಿ, ತಪಸ್ಸನ್ನು ಮಾಡೋಕ್ಕಾಗಿ ಕಾಡಿಗೆ ಹೋದ. ಕೊನೆಗೆ ಏನಾಯಿತು, ಜಿಂಕೆಯನ್ನು ನೋಡಿ ಆ ಗರ್ಭವತಿ ಆಗಿರೋದನ್ನ ಏನು ಜಂಪ್ ಮಾಡ್ತು, ಗರ್ಭದಿಂದ ಕೆಳಗೆ ಬಿತ್ತು. ಕೇಳ್ತಾನೆ, ನಾನು ರಾಜ, ರಕ್ಷಣೆ ಕೊಡಬೇಕು. ಎಲ್ಲ ತ್ಯಾಗ ಮಾಡಿ ಬಂದವ ನೀನು, ಇನ್ನೇನು ರಾಜ ನೀನು? ರಾಜ ಅನ್ನೋದು ಒಂದು ಮೋಹ, ಒಂದು ಪದವಿನೂ ಕೂಡ ಮೋಹ. ನಾನು ಗೃಹಸ್ಥ, ನಾನು ಗಂಡ, ನಾನು ಯಜಮಾನ. ನೀನೇನು ಯಜಮಾನ? ನಿಜವಾದ ಯಜಮಾನ ಅಹಂ ಬೀಜಪ್ರದಪಿತಃ ಅಂತ ಕೃಷ್ಣ ಹೇಳಿದ್ದಾನೆ. ನೀನೇನು ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ಧರ್ಮ ತತ್ವಗಳಿಂದ ನಡಿಬೇಕೇನಾಗುತ್ತೆ, ನೀನು ಯಜಮಾನ, ಅದನ್ನು ಪಾಲನೆ ಮಾಡಬೇಕಷ್ಟೆ. ಅಲ್ಲಿ ಒಂದೇ ಒಂದು ನಾನು ರಾಜ ಅಂತಾನೆ. ಜಸ್ಟ್ ಅದೊಂದು ಜಿಂಕೆಗೆ ಮೋಹ ಹೋಗಿ ಸರ್ವಸ್ವವನ್ನು ಎಲ್ಲ ಕಳ್ಕೊಂಡು ಕೊನೆಗೆ ಏನು ಮಾಡ್ತಾನೆ, ಸಾವು ಹೇಗೆ ಬರುತ್ತೋ ಅದನ್ನು ಹುಡುಕ್ತಾ 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 ಜಿಂಕೆ ಆಗಿ ಹುಡ್ತಾನೆ. ಮತ್ತೆ ಅದರಲ್ಲಿ ಕೂತ್ಕೊಳ್ತಾನೆ, ಮತ್ತೆ ಜಡಭರತನಾಗಿ ಹುಡ್ತಾನೆ, ಮತ್ತೆ ಮುಕ್ತಿ ಹೋಗುತ್ತೆ. ನೋಡಿ, ಶುದ್ಧ ಭಕ್ತ, ಎಲ್ಲ ಸಾಮ್ರಾಜ್ಯವನ್ನ ಚಕ್ರವರ್ತಿ, ಎಲ್ಲ ತ್ಯಾಗ ಮಾಡಕ್ಕೆ ಹೋಗಿ ಒಂದೇ ಒಂದು ಜಿಂಕೆ ಅಟ್ಯಾಚ್ ಆಗ. ಇನ್ನು ನಾವ್ಯಾರು? ಇನ್ನು ಮನೆ ಮೋಹನೇ ಇನ್ನೂ ಬಿಟ್ಟಿಲ್ಲ. ಇನ್ನೂ ನೋಡಿದ್ರೂ ಅಟ್ರಾಕ್ಷನ್ಸ್ ಇದೆ. ಇನ್ಯಾವ ಡಿಯರು, ಇನ್ಯಾವ ಹುಡುಗಿ, ಇನ್ಯಾವ ಪುರುಷ, ಯಾರ್ಯಾರ ರೂಪದಲ್ಲಿ ಏನೇನು ಬಂದು ನಿಂತ್ಕೊಳ್ತಾರೋ ಗೊತ್ತಾಗಲ್ಲ ನಮಗೆ. ಅದಕ್ಕೆ ಯಾವಾಗಲೂ ಆ ಗುರುವಿನ ಮೇಲೆ ಕರೆನು. ಮುಕ್ಕಂ ಕರೋತಿ ವಾಚಾಲಂ ಪಂಗುಂ ಲೈಂಗತಿಗಿರಿ ಮೆತ್ಕೃಪಾತ ಮಂದೆ ಶ್ರೀ ಗುರುಂ ದೀನತಾರಣಂ. ಒಂದೇ ಒಂದು ಕೂಡ ಏನು, ಮೂಕನು ಕೂಡ ಮಾತಾಡಬಲ್ಲ, ಕುಂಟನು ಕೂಡ ಬೆಟ್ಟವನ್ನು ದಾಟಬಲ್ಲ. ಹೇಗೆ? ಗುರುವಿನ ಕರೆನು. ಶ್ರೀ ಗುರುಂ ದೀನತಾರಣಂ. ಅವನ ಶರಣಾಗ್ತಾನೆ, ಅವನು ಕೂಡ ರಕ್ಷಣೆ ಕೊಡಬಲ್ಲ, ಅವನು ರಕ್ಷಣೆ ಮಾಡಬಲ್ಲ ನನ್ನ ಸಂಸಾರವನ್ನು. ನಾನು ರಕ್ಷಕ ಅಂತ ಹೋಗಿದ್ದಾಗಿದ್ರೆ ಸಾಧ್ಯನೇ ಇಲ್ಲ, ಎಲ್ಲವೂ ಕೂಡ ಫೇಲ್ಯೂರ್ ಆಗುತ್ತೆ. ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ನಾನು ನೋಡಬೇಕು, ಇದು ಮಾಡಬೇಕು. ನಾನೊಂದು ಡೋನರ್ ಭೇಟಿ ಮಾಡಿದೆ. ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಷ್ಟೊಂದು ಇರುತ್ತೆ. ನಾನು ಆಮೇಲೆ ಡೊನೇಷನ್ ಕೊಡ್ತೀನಿ, ಹಾಗೆ ಹೀಗೆ ಅಂದ. ಕೊನೆ ಲಾಸ್ಟಿಗೆ ಅವನೇನು ಹೆಂಗೆ ಬ್ಯಾಂಕ್ ಮಲ್ಕೊಂಡು ಅಂದರೆ ಕೋಮದಲ್ಲಿ ಮಲ್ಕೊಂಬಿಟ್ಟು. ಮಕ್ಕಳು ಕೇಳ್ತಾ ಇದ್ದಾರೆ, ಎಲ್ಲಿಟ್ಟಿದ್ರೆ ಹೇಳಿ ಅಂತ. ಅವ್ನು ಕಣ್ಣೀರು ಬರ್ತಾ ಇದೆ, ನೋಡ್ತಾ ಇದ್ದಾನೆ, ಬರ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಹೇಳಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅವನಿಗೆಲ್ಲನೂ ಗೊತ್ತಿದೆ, ಎಲ್ಲಿ ಕೀ ಇಟ್ಟಿದ್ದಾನೆ ಅಂತ ಗೊತ್ತಿದೆ, ಎಲ್ಲಿ ರಕ್ಷಣೆ ಮಾಡಿ ದುಡ್ಡು ಇಟ್ಟಿದ್ದಾನೆ ಗೊತ್ತಿದೆ, ಆದ್ರೆ ಮಕ್ಕಳಿಗೆ ಸಿಗ್ತಾ ಇಲ್ಲ. ಯಾರಿಗೋಸ್ಕರ ಮಾಡ್ತೀರಾ ಅಂತ ನಾನು ಕೇಳಿದೆ. ನನ್ನ ಮಕ್ಕಳಿಗೋಸ್ಕರ. ಅದನ್ನೆಲ್ಲಿ ಇಡ್ತೀರಾ ಅಂತ ನಾನು ಗೌಪ್ಯವಾಗಿ ಇಡ್ತೇನೆ. ನಿಮ್ಮ ಅಂತಿಮದಲ್ಲಿ ನೋಡ್ತಾರೆ, ಅದನ್ನು ಗೌಪ್ಯವಾಗಿ ಇಡ್ತೀನಿ, ಕೊನೆಯಲ್ಲಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದ. ಆದರೆ ಅವನು ಹೇಳಿದ ಹಾಗೆ ಹೋಯ್ತು. ಅದಕ್ಕೆ ನೀನು ಬುದ್ಧಿವಂತ ಅಂದರೆ ಕೃಷ್ಣ ಇನ್ನೂ ಬುದ್ಧಿವಂತ. ಚತುರರಲ್ಲಿ ಚತುರ ಅವನು, ಕಳ್ಳರಲ್ಲಿ ಕಳ್ಳ. ನೀನು ಕಳ್ಳ ಆದರೆ ಅವನು ಚತುರ, ನಾನು ಕಳ್ಳ. ಅದು ನಿನ್ನ ಕಳ್ಳತನ ಹಿಡಿದು ಹೊಡಿತಾರೆ, ಅವನು ಕಳ್ಳತನ ಅಂದರೆ ಗ್ಲೋರಿಫೈ ಮಾಡ್ತಾರೆ. ಜಯ ರಾಧಾ ದಾಮೋದರ ರಾಧಾ, ಜಯ ಮಕ್ಕಂಚೋರ ಮಕ್ಕಂಚೋರ ಅಂತ ಹೇಳ್ತಾನೆ. ಕಳ್ಳನನ್ನು ನಾವು ವರ್ಷಿಪ್ ಮಾಡ್ತೀವಿ. ಈ ನಮ್ಮ ಕಳ್ಳರನ್ನ ಹಿಡಿದು ಒಳಗೆ ಹಾಕ್ತಾರೆ, ನಮ್ಮನ್ನು ಪೇಪರಲ್ಲಿ ಹಾಕ್ತಾರೆ. ಇವಕ್ಕೆ ಕಂಡರೆ ಹೇಳಿ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹಾಕ್ತಾರೆ. ಆದರೆ ಕೃಷ್ಣನನ್ನು ಕಂಡರೆ ಎಲ್ಲರೂ ವರ್ಷಿಪ್ ಮಾಡ್ತಾರೆ. ಸೊ ಅದಕ್ಕೆ ದಿವ್ಯ ಗುಣಗಳು ಇರಬೇಕು. ಆ ದಿವ್ಯ ಗುಣಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಧರ್ಮ ತತ್ವಗಳದು. ಅದಕ್ಕಾಗಿ ಧರ್ಮ ತತ್ವಗಳನ್ನು ಅರಿಬೇಕಂದ್ರೆ ಏನೋ ಮಹಾಜನರಿದ್ದಾರೆ, 12 ಮಹಾಜನರಿದ್ದಾರೆ. ಆ ಮಹಾಜನರುಗಳು ಭಗವಂತ ಯಾರು ಅಂತ ಗೊತ್ತು. ಭಗವಾನ್ ಬ್ರಹ್ಮ, ನಾರದ ಮುನಿ, ಶಿವ, 4 ಕುಮಾರರು, ದೇವಹೂತಿ ಮಗ ಕಪಿಲ, ಸ್ವಯಂಭೂಮರು, ಪ್ರಹ್ಲಾದ ಮಹಾರಾಜ, ಭೀಷ್ಮದೇವ, ಜನಕ ಮಹಾರಾಜ, ಶುಕದೇವ ಗೋಸ್ವಾಮಿ, ಬಲಿ ಮಹಾರಾಜ ಮತ್ತು ಯಮರಾಜ. ಇವರೆಲ್ಲರೂ ಕೂಡ 12 ಮಹಾಜನರು. ಮಹಾಜನ ಏನಗತ ಸಪಂಥ ಅಂತವರು ಅನುಸರಿಸಿದ ರೂಪದಲ್ಲಿ ಅನುಸರಿಸಬೇಕು. ಸುಮ್ಮನೆ ನಮಗೆ ಏನು ತಿಳಿಯಿತೋ ಅದನ್ನು ನಾವು ಮಾಡಬಾರ್ದು. ಧರ್ಮ ತತ್ವಗಳನ್ನು ಹೇಗೆ ಮಾಡಿದ್ದಾಗಿದ್ದರೆ ಹೇಗೆ ಫಲಿತಾಂಶ ಏನು? ದ್ರೌಪದಿ ಧರ್ಮವನ್ನು ಅನುಸರಿಸಿದ್ಲು, ಪತಿವ್ರತಿಯಾಗಿ 5 ಗಂಡಂದರನ್ನು ಸ್ವೀಕಾರ ಮಾಡಿದ್ಲು. ಜೂಜಾಟದಲ್ಲಿ ದ್ರೌಪದಿಯನ್ನು ಸೋತೋದ್ರು. ಕೊನೆಗೆ ದುಶ್ಯಾಸನ ಬಂದು ಅವಳ ಸೀರೆಯನ್ನು ಅಪಹರಣ ಮಾಡೋಕ್ಕೆ ಪ್ರಯತ್ನ ಮಾಡ್ದ. ಎಷ್ಟೊಂದು ಪ್ರಯತ್ನ ಮಾಡ್ದ. ಹೇಳ್ತಾರೆ ಭೀಷ್ಮಾಚಾರ್ಯ, ನೀನು ತಂದೆ ಸಮಾನ, ನೀನು ರಕ್ಷಣೆ ಕೊಡು, ಧರ್ಮವನ್ನು ನೀನು ಅರಿತವನು ಅಂತ ಹೇಳ್ತಾನೆ. ಮಾತಾಡಲಿಲ್ಲ. ದ್ರೋಣಾಚಾರ್ಯರಿಗೆ ಬೆಗ್ ಮಾಡ್ತಾಳೆ, ನೀನು ಆಚಾರ್ಯ, ನೀನು ಕ್ಷತ್ರಿಯರಿಗೆ ನೀನು ಬೋಧನೆ ಮಾಡಿದಂಥ ವ್ಯಕ್ತಿ, ನೀನು ಕೊಡು ನನಗೆ ಅಂತ ಕೇಳ್ತಾನೆ. ಆಗಲ್ಲ. 5 ಗಂಡಂದಿರನ್ನು ಕೇಳ್ತಾಳೆ. ಏನು 1 ಗಂಡಂದಿರು ತೊಗೊಂಡು ಏನು ಮಾಡ್ತೀರಾ? ಅಲ್ಲಿ ನೋಡಿ, ಜಗಜಟ್ಟಿಗಳು. ಬೇಕಂದರೆ ಏನಾದರೂ ಒಂದು ಭೂಮಿಯನ್ನು ಒದ್ರೂ ಕೂಡ ನೀರನ್ನು ತರಿಸುವಂಥ ಶಕ್ತಿ, ಗಾಂಡಿವ. ಧರ್ಮರಾಜ ಅಲ್ಲೇ ಇದ್ರೆ ಕೂತ್ಕೊಂಡಿದ್ದಾನೆ. ಕೇಳ್ತಾಳೆ ದ್ರೌಪದಿ, ಹೆಂಡತಿ ಆದವಳು, ನನ್ನ ನಗ್ಗನವನ್ನು ಮಾಡ್ತಿದ್ದಾನೆ, ರಕ್ಷಣೆ ಮಾಡು ನೀನಲ್ವಾ, ಇನ್ಯಾರು ರಕ್ಷಣೆ ಕೊಡೋರು ನನಗೆ ಅಂತ ಬಿಕ್ಕಿ ಬಿಕ್ಕಿ ಗಂಡಂದಿರನ್ನ ಗಂಗಲಾಚಿ ಬಿಡ್ತಾ ಇದ್ದಾಳೆ.
ನೀನು ನನ್ನ ಗಂಡಂದಿರು, ನಿನ್ನನ್ನು ಬಿಟ್ಟು ಇನ್ಯಾರಿಗೂ ನಗ್ನವಾಗೋದಿಲ್ಲ ನಾನದು ನನಗೆ ರಕ್ಷಣೆ ಕೊಡು ಅಂತ ಬೆಕ್ಕಿ ಬೆಕ್ಕಿ ಕೇಳ್ತಾ ಇದ್ದಾಳೆ. ಯಾರು ಕೊಡಲಿಲ್ಲ. ಲಾಸ್ಟಿಗೆ ಒಂದೇ ಒಂದು ಗಂಟು ಉಳಿದಿತ್ತು. ಪ್ರಯತ್ನ ಮಾಡ್ತಾಳೆ, ಶಕ್ತಿ ಉಪಯೋಗಿಸ್ತಾಳೆ, ಆದರೆ ಹೆಣ್ಣು ಎಷ್ಟಂತ ಕಾಪಾಡ್ಕೋಬೋದು. ಕೊನೆಗೆ ಏನು ಮಾಡ್ತಾಳೆ? ಕೃಷ್ಣ ಅಂತ ಕೈ ಎತ್ತಾಳೆ. ಧರ್ಮ ತತ್ವವನ್ನು ಪಾಲನೆ ಮಾಡಿದವ್ರಿಗೆ ಕೃಷ್ಣ ಬಂದು ಅಕ್ಷಯ ವಸ್ತ್ರವನ್ನು ಬಿಡ್ತಾನೆ. ಎಲ್ಲನೂ ಕೂಡ ದ್ರೌಪದಿಯನ್ನು ನಗ್ನವಾಗಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಇದರಿಂದ ರಕ್ಷಣೆ ಕೊಡಬೇಕು. ಧರ್ಮ ತತ್ವವನ್ನು ನೀನು ಎಷ್ಟು ಪಾಲನೆ ಮಾಡ್ತೀಯೋ, ನಿನ್ನ ಗಂಡಂದರೇನು, ನಿನ್ನ ಐಶ್ವರ್ಯ ಅಂತಸ್ತು ಏನು, ಯಾವುದು ರಕ್ಷಣೆ ಕೊಡಲ್ಲ, ನಾ ರಕ್ಷಣೆ ಕೊಡುವವನು ಅಂತ ಕೃಷ್ಣ ತೋರಿಸ್ತಾ ಇದೆ. ಅದಕ್ಕೆ ಧರ್ಮ ತತ್ವಗಳನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾಗಿದ್ರೆ, ಧರ್ಮ ತತ್ವ ಎಷ್ಟು ಕಠಿಣವಾಗಿರಬೇಕಂದ್ರೆ ಅಪಾರವಾದ ಭರವಸೆ ಕೃಷ್ಣನಲ್ಲಿ ಇರಬೇಕು. ನೀವು ಅಪಾರವಾದ ನಿಮ್ಮ ಗಂಡನ ಬಿಟ್ಟು ಇನ್ನೊಬ್ಬನ ಮೇಲೆ ಪ್ರೀತಿ ಇಡಿ, ಕೇಳ್ತಾರಾ ಯಾರಾದರೂ? ಆದರೆ ನೀವು ಗಂಡನ ಪ್ರೀತಿ ಮಾಡ್ತಾ ಕೃಷ್ಣನ ಮೇಲೆ ಪ್ರೀತಿ ಇಡಿ, ಯಾರಾದರೂ ಬೈತಾರಾ? ಗೋಪಿಯರು ಕೂಡ ಅದೇ ರೀತಿ ಮಾಡಿದ್ರು. ನಾವು ಕಾಮದ ರೂಪದಿಂದ ನೋಡ್ತಾ ಇದ್ದೀವಿ, ಅದಕ್ಕಾಗಿ ನಮ್ಮ ಪ್ರೇಮ ಬರಿತಲ್ಲ ಕೃಷ್ಣನ ಮೇಲೆಗಡೆ. ಭಗವಂತನ ಅರಿಯ ರೀತಿಯಲ್ಲಿ ಅರಿಯೇ. ಅದಕ್ಕೆ ಹೇಳಿದ್ದು, ಕೃಷ್ಣ ನುಡಿದ ಹಾಗೆ ನಡಿ, ರಾಮ ನಡೆದ ಹಾಗೆ ನಡಿ ಅಂತ ಹೇಳಿದರು. ಕೃಷ್ಣ ನಡೆದ ಹಾಗೆ ನೀನು ನಡೀತಾ ಇದೆಯೋ, 16,108 ಮಾಡ್ದ, ನಾನು ಯಾಕೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೋಬಾರ್ದು ಅಂತ ಬರುತ್ತೆ. ಅವನು ನಡೆದದ್ದು ಹೆಂಗೆ ಗೊತ್ತಾ? 16,108 ಅರಮನೆ ಕಟ್ಟಿ ಪ್ರತ್ಯೇಕವಾಗಿ ಅವರವರ ಬಳಿಗೆ ಹೋಗ್ತಾ ಇದ್ದ. ನಾರದ ಮುನಿ ಒಂದು ಕಡೆ ನೋಡಿದ್ರೆ ಒಂದು ಮನೆಗೆ ಹೋಗ್ತಾನೆ, ಇನ್ನೊಂದು ಕಡೆ ಅಲ್ಲಿ ಗೋರು ರಕ್ಷಣೆ ಮಾಡ್ತಾನೆ, ಇನ್ನೊಂದು ಕಡೆ ಹೇಳ್ತಾನೆ ಹೆಂಡತಿಗಳ ಜೊತೆ ಚರ್ಚೆ ಮಾಡ್ತಾನೆ, ಇನ್ನೊಂದು ಕಡೆ ಮಕ್ಕಳ ಜೊತೆ ಆಟ ಆಡ್ತಾನೆ. ಎಲ್ಲ ನೋಡಿಬಿಟ್ಟು ಏನು ನಿನ್ನ ಲೀಲೆಯ, ಅರಿಯರು ನಿನ್ನ ಲೀಲೆಯನ್ನ. ಅವನು ತಲೆ ತಿರುಗಿ ಹೋಗ್ತಾನೆ, ಸಾಕು ಸಾಕು ನಿಲ್ಲಿಸು ನಿನ್ನ ಲೀಲೆಯನ್ನು, ನಾನು ಅರಿಯಲು ನಿನ್ನನ್ನು ಅಂತ ಹಾಡಿ ಹೊಗಳ್ತಾನೆ. ಅವನನ್ನು ಅರಿಯೋದು ಅಷ್ಟು ಈಸಿ ಅಲ್ಲ. ಅವನಿಗೆ ಶರಣಾಗತನಾಗೋದು, ಅವನು ಒಂದು ಶಬ್ದ ಕೇಳೋದು ಅಷ್ಟು ಈಸಿ ಅಲ್ಲ. ಆದರೆ ಇನ್ಯಾವ ಭಾಗ್ಯನೋ, ಅಹೋಭಾಗ್ಯಂ ಅಹೋಭಾಗ್ಯಂ, ನನಗೆ ಕೇಳುವಂಥ ಶಕ್ತಿ ಸಿಕ್ಕಿದೆ, ಇನ್ನು ಅದನ್ನು ಮುಂದುವರೆಸೋಣ ಅಂತ ನಾವು ಒರೆಸಬೇಕು. ನಾವಿಲ್ಲೇ ಮುಕ್ತಾಯ ಮಾಡೋಣ. ಸಮಯ ಜಾಸ್ತಿ ಆಯಿತು. ಮತ್ತೊಂದು ಬಾರಿ ನೋಡೋಣ. ಅದಕ್ಕೆ ಪ್ರಯತ್ನ ಮಾಡಿ ಆ ದ್ರೌಪದಿಯನ್ನು ಎಷ್ಟು ಧರ್ಮ ತತ್ವಗಳನ್ನು ಪಾಲನೆ ಮಾಡಿದ್ಲೋ ಅಷ್ಟು ರಕ್ಷಣೆ ಮಾಡಿದ್ಲು. ಅದಕ್ಕೆ ನಾವು ನಮ್ಮ ಆಚಾರ್ಯರು ಕೊಟ್ಟಿದ್ದು 4 ನಿಯಮ. ನಮಗೆ ನಿಜವಾದ ಗುರುಗಳವರು. ಇನ್ಯಾರೋ ಬಂದು ಮೋಸ ಮಾಡಿ ನಾನು ಗುರು ನೀನು ಗುರು ಜೀವಂತ ಗುರು ಶಾಶ್ವತವಾಗಿ ನಂಬಬೇಕು. ಎಲ್ಲ ಶಾಸ್ತ್ರಗಳನ್ನು ಅವರು ಅರಿತಿರುವವರು, ಅದಕ್ಕೆ ಉದಾಹರಣೆ ಕೊಟ್ಟರು. ನಿಜವಾದ ಗುರು ಅಂದರೆ ಯಾರು? ಸಾಮಾನ್ಯವಾಗಿ ಸ್ವೀಕಾರ ಮಾಡಬಾರ್ದು. ಶಾಸ್ತ್ರ ಸಮ್ಮತವಾಗಿ, ಶಾಸ್ತ್ರ ಹೇಳುತ್ತೆ ಯಾರು ಗುರು ಅಂತ, ಅದನ್ನು ಸ್ವೀಕಾರ ಮಾಡಿದಾಗಿದ್ದರೆ ಇದೇ ಜೀವನದಲ್ಲಿ ನಾನೆಂಥ ಆದಮನಾಗಿದ್ದರೂ ಪರವಾಗಿಲ್ಲ, ಯಶಸ್ಸನ್ನು ಗಳಿಸ್ಬೋದು. ಅದು ಇದನ್ನು ಹೇಳುತ್ತೆ. ಬರೀ ಭಾಗವತ ಕಥೆ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ, ಶ್ರೀಮದ್ ಭಾಗವತಂ ಕಿ, ತಾಯಿ ಗೌರ ಪ್ರೇಮಾನಂದ.